ತಾಜ್ಮಹಲ್ ಆಗಕ್ಕೆ ಮುಂಚೆ ಒಬ್ರು ಕೊಟ್ಟಿದ್ರು ಈ ದೇವರು, ನೀನ್ ಡೈರೆಕ್ಟರ್ ಆಗ್ತೀಯಾ ಅಂತ ಒಬ್ರು. ಅವತ್ತಿಂದ ಈ ದೇವ್ರು ಕೈ ಮುಗಿತಿದ್ದೆ. 4 ಎಕರೆ ತೊಗರಿ ಹಾಕಿದ್ದೀನಿ, ಒಂದು 4 ಎಕರೆ ಅವರೇ ಹಾಕಿದ್ದೀನಿ. ಸುಮಾರು ಈಗ ಅಗ್ರಿಕಲ್ಚರ್ ಮಾಡ್ತಾ ಒಂದು 25 28 ಎಕರೆ ಇದೆ ನಂದು. ನನ್ನ ಫಸ್ಟ್ ಇಂಗ್ಲಿಷ್ ಮೀಡಿಯಂ ಹಾಕ್ತಾರೆ LKG ನಮ್ಮ ತಂದೆ. ನಮ್ಮ ಒಂದು ಫ್ರೆಂಡ್ ಒಬ್ರು ಕೇಳ್ತಾರೆ, ಏನಕ್ಕೆ ರಮಣ ಕನ್ನಡ ಮೀಡಿಯಂ ಆಗಿದೆ ಅಂತ ಕೇಳಿದ್ರೆ, ಏನಪ್ಪ ಅವನೆಲ್ಲ ಇಂಗ್ಲೀಷ್ನಾಗೆ ಮಾತಾಡ್ತಾನೆ, ಇವಾಗಲೇ ಆಮೇಲೆ ಕನ್ನಡ ಬಂದಿಲ್ಲ ಅಂದ್ರೆ ಕಷ್ಟ ಆಗ್ತಾರೆ. ನಾನೇನ್ ಕಲ್ತಿದ್ದು ಇಂಗ್ಲಿಷ್ ಬರೀ ABCD ಕಲ್ತಿದ್ದಕ್ಕೇನೆ ಅವರು PCMB ಕೊಡ್ಸಿದ್ರು, ಅದು ನಾನು ವರದಾನ ಆಗ್ಬಿಡ್ತು. ಸೆಕೆಂಡ್ PC ಕೇಳ್ಕತ್ತಮ್ಮ ಎಷ್ಟು ಹೋಯ್ತು, ಎಲ್ಲ ಹೋಯ್ತು. ಅದಪ್ಪ ಕಟ್ತೀನಪ್ಪ, ಅಳ್ಬೇಡಪ್ಪ ನೀನು, 600 ರೂಪಾಯಿ ಬೇಡ 200 ರೂಪಾಯಿ ಬೇಡಪ್ಪ ಹೇಳಿ ನನ್ನ ಮಗನೇ. ಕುರಿಲಿ ಹೊಡ್ಕೊಂಡು ತೋಟಕ್ಕೆ ಹೋಗಂದ್ರು ಖುಷಿ. ಸೊ ನಾನು ಎವ್ರಿ 40 ಡೇಸ್ಗೆ ಒಂದು 20,000 25,000 ದುಡ್ಡು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. 200 ಮೊಟ್ಟೆ ಮೇಯಿಸ್ತಿದ್ದೆ ನಾನು. ನನಗೂ ನಮ್ಮ ತಂದೆಗೂ ಸಣ್ಣ ಕ್ಲಾಶ್ ಆಯ್ತು ಅಂದ್ರೆ ನಮ್ಮಪ್ಪ ಯಾವಾಗ ಹೊಡೆದ, ಇವಾಗ ಹೊಡಿತಾರೆ, ಅವಾಗ ಹೆಂಗ್ ಹೊಡಿಬೇಡ. ಸರಿ ಫೈನಲ್ ಡೇ ನಾನು ನಮ್ಮ ತಂದೆಗೂ ಇದಾಗ್ಬಿಟ್ಟು ಬಂದ್ಬಿಟ್ಟೆ ನಾನು. ಇದೊಂದು ಫೋಟೋ ಇಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದ್ರೆ, ಇವನು ಈಗ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ನನ್ನ ಮಗ. ಸೊ ಮತ್ತೆ ಕರಾಟೆ ಕೂಡ. ಓಕೆ. ಸೊ ಅವನಿಗೆ ಇನ್ಸ್ಪೈರ್ ಆಗಲಿ ಅಂತೇಳಿ ಅವ್ರ ತಾಯಿ ಅವತ್ತು ಅವಾರ್ಡ್ ತೊಗೊಂಬಂದ್ರು ಅವ್ನು ಕರ್ಕೊಂಡೋಗಿ. ಸೊ ಹಂಗಾಗಿ ಬೆಳಗ್ಗೆ ಎದ್ದರೆ ಇದನ್ನ ಅವ್ನು ಇನ್ಸ್ಪೈರ್ ಆಗಲಿ ಅಂತೇಳಿ ಅವ್ನ ರೂಮಲ್ಲಿ ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಅನ್ಸ್ಬೇಕು ನಾಳೆ ಇನ್ನೊಂದು ಅವಾರ್ಡ್ ತೊಗೋಬೇಕು, ಮತ್ತೆ ಅನ್ಸ್ಬೇಕು ಅಂತ ಡೈಲಿ ಅದನ್ನ ನೋಡೋದಕ್ಕೆ ಅವ್ನಿಗೆ ಹೇಳ್ತೀನಿ. ಅವ್ನಿಗೆ ನೋಡಿದಾಗೆಲ್ಲ ಅನಿಸ್ಲಿ ಅಂತ ಇಟ್ಟಿದ್ದೀನಿ ಇದನ್ನು. ಸೂಪರ್. ಇನ್ಸ್ಪಿರೇಷನ್ ಅವ್ರಿಗೆ ಅನಿಸ್ಬಿಡ್ಲಿ ಅದು. ವೆರಿ ನೈಸ್. ಎಷ್ಟಿಗೆ ಏಜ್ ತಮ್ಮ ಮಗ ಅವ್ರಿಗೆ? 12 ಅವನಿಗೀಗ. ಓಕೆ. ನಿಮ್ಮ ಮಗ ಎರಡನೇವನು? ಮಗಳು 14, ಮಗ 12. ಇನ್ನು ನಾವು ಚಿಕ್ಕ ಮಗಳು 10 ವರ್ಷ 10, 12, 14. ಡೈರೆಕ್ಟರ್ಸ್ಗಳಿಗೆ ಬಟ್ಟೆ ಬೆಲೆ ಅಷ್ಟು ವ್ಯಾಮೋಹ ಇಲ್ಲ. ನನಗಿಲ್ಲ. ನಿಮ್ಗೆ ಬಿಳಿ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಬಿಳಿ ಬಿಟ್ಟು ಯಾವ ಇಂಟರ್ವ್ಯೂ ನೋಡ್ರಿ ವೈಟ್ ಹಾಕೊಂಡಿರ್ತೀರಿ ನೀವು. 200-300 ವೈಟ್ ಟಿ ಶರ್ಟ್ ಇದೆ ನನ್ನ ಹತ್ರ. ವೈಟ್ ಬಿಟ್ಟು ನಾನು ಬೇರೆ ಕಲರ್ ಹಾಕಿದ್ರೆ ನನಗೆ ತಂದಿರ್ತಾರೆ, ಹಾಕೊಂಡ್ರೆ ಸಮಥಿಂಗ್ ಏನೋ ಭಾರ ಹಾಕೊಂಡೋದಂಗೆ ಫೀಲ್ ಆಗ್ತಾ ಇರ್ತದೆ ನನಗೆ. ಆಮೇಲೆ ನಾನು ವೈಟ್ ಭಾಳ ಇಷ್ಟ. ನನಗೆ ಎಲ್ಲೇ ಹೋದ್ರು ನನ್ನ ಮನೆ ಗೋಡೆ ಇರ್ಬೋದು, ವೈಟ್ ಬಿಟ್ಟು ನಾನು ನನ್ನ ಆಫೀಸು ವೈಟು, ಇದು ವೈಟು, ನನ್ನ ಶರ್ಟು ವೈಟು. ವೈಟ್ ಬಿಟ್ಟು ನಾನು ಏನು ಹಾಕಲ್ಲ. ಓಕೆ ಓಕೆ. ಸೊ ಬೇರೆದು ಬಲಂತ ಮಾಡಿ ಎಲ್ಲೋನೋ ಇನ್ನೂ ಕೊಡ್ತಾರೆ, ಆಫೀಸ್ವರೆಗೂ ಹಾಕೊಂಡು ಹೋಗ್ತೀನಿ. ನಂದು ಯಾವಾಗಲೂ ನನ್ನ ಬ್ಯಾಗ್ ಇದೆ, 2 ಬ್ಯಾಗು. ಇದು ನನ್ನ ಸ್ಕ್ರಿಪ್ಟ್ ಇರುತ್ತೆ. ಇದು ನಾನು ನೋಡ್ಬೋದು. ಇದು ನನ್ನ ಸ್ಕ್ರಿಪ್ಟ್ ಬ್ಯಾಗು. ಓಕೆ. ಇದು ನೋಡಿ, ಬ್ಯಾಗಲ್ಲಿ ಆಫೀಸ್ ಕೀ ಎಲ್ಲ ಇದೆ, ನಾನು ಗಮನಿಸ್ಬಿಟ್ಟೆ. ಇದು ನನ್ನ ಆಫೀಸು, ಇದು ನಂದು ಆಫೀಸ್. ಅಂದರೆ 2 ಸೆಟ್ ಇದೆ. ಓಕೆ. ಅವರು ಬೇಗ ಹೊರಟ್ರೆ ಅವ್ರು ಬಂದಿಲ್ಲ ಅಂತಂದರೆ ಇದು ನಂದು. ನಾನು ಯಾವಾಗಲೂ ಹೇಳಿದ್ನಲ್ಲ ಸರ್, ಅಲರ್ಟ್ ಆಗಿರ್ತೀನಿ ಅಂತ. 1 ಸೆಟ್ ನನ್ನ ಹತ್ರ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಓಕೆ. ಇದು ಆಫೀಸ್ದು. ಮನೆಯದೆಲ್ಲ ನಾನು ಇಟ್ಕೊಳ್ಳಲ್ಲ, ಅದು ವೈಫ್ದಷ್ಟೇ. ಇದು ನನ್ನ ಆಫೀಸು, ಕ್ಯಾಬಿನ್ದೆಲ್ಲ. ಇದು ನನ್ನ ಪರ್ಸನಲ್ ಡೈರಿ. ನನ್ನ ಪರ್ಸನಲ್ ಡೈರಿ ಪ್ರತಿ ವರ್ಷ ನಾನು ಇಟ್ಕೊಳ್ತೀನಿ. ನನ್ನ ಬರಿತೀನಿ. ನನ್ನ ಪರ್ಸನಲ್ ಡೈರಿ ಎವ್ರಿ ಡೇ ನೋಟ್ ಮಾಡಿ ಸರ್. ಒಂದು ವರ್ಷದ ಪೂರ್ತಿ ಒಂದು 4-5 ದಿನ ಟೈಮ್ ತೊಗೊಂಡು ಹಿಂದಿನ ವರ್ಷ ಬರೆದು ಬಿಡ್ತೀನಿ ಏನಾಗಬೇಕು ಅಂತ. ಅದು ಆಗ್ತಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ತಿರ್ತೀನಿ. ಮತ್ತು ಏನು ಆಗ್ತಿದೆ ಅನ್ನೋದನ್ನ ಈ ಡೈರಿಲಿ ನಾನು ಎವ್ರಿ ಡೇ ಮೆನ್ಷನ್ ಮಾಡ್ಕೊತಾ ಇರ್ತೀನಿ. ಇದು ನನ್ನ ಪರ್ಸನಲ್ ಡೈರಿ. ಇದು ನನ್ನ ಪರ್ಸು. ಓಕೆ. ಅವತ್ತು ಖಾಲಿ ಪರ್ಸಲ್ಲಿ ಬಂದಿದೆ, ಹಂಗಾಗಿ ಖಾಲಿ ಪರ್ಸಲ್ಲೇ ಇಟ್ಟಿರ್ತೀನಿ ನಾನು. ಇದು ನನಗೆ ತಾಜ್ಮಹಲ್ ಆಗಕ್ಕೆ ಮುಂಚೆ ಒಬ್ರು ಕೊಟ್ಟಿದ್ರು ಈ ದೇವರು, ನೀನು ಡೈರೆಕ್ಟರ್ ಆಗ್ತೀಯಾ ಅಂತ ಒಬ್ರು. ಏನು ಸರ್ ಇದು? ದೇವರು ಪಿಂಡಿ ದರ್ಶನ್ ಅಂತ ಹೇಳಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು ಕೊಟ್ಟರು. ಅವತ್ತಿಂದ ಈ ದೇವ್ರು ಕೈ ಮುಗಿತಿದ್ದೆ. ನಾನು ಡೈರೆಕ್ಟರ್ ಆಗಕ್ಕೆ ಮುಂಚೆ ಕೊಟ್ಟಿದ್ದು. ಇವತ್ತವರೆಗೂ ನಾನು ಇದನ್ನ ಇಟ್ಕೊಂಡು ಇವತ್ತವರೆಗೂ ಇದನ್ನ ಇಟ್ಕೊಂಡು ಕೈ ಮುಕ್ಕೋತೀನಿ ನಾನು. ಇದು ನನ್ನ ಪರ್ಸು. ಇದು ಆಮೇಲೆ ಇದೆಲ್ಲ ಕಾರ್ಡ್ಸ್ ನಿಮಗೆ ಗೊತ್ತೇ, ಇದನ್ನ ಪ್ರೊಡ್ಯೂಸರ್ ಕಾರ್ಡು ಮತ್ತು ನನ್ನ ಕಂಪನಿ ಕಾರ್ಡ್ ಇದು SSC. ಈ ದೇವ್ರದ್ದು ಅಂತ ಕೊಟ್ಟಾಗ ನಾನು ಅದನ್ನು ಕಳಿಯಲ್ಲ ಸರ್. ಅದನ್ನು ಯಾರೇ ಕೊಟ್ಟಿರಲಿ ಅದನ್ನ ಎತ್ತಿಟ್ಕೊಂಡಿರ್ತೀನಿ. ಇದೆಲ್ಲ ಮಾಮೂಲಿ ವೋಟರ್ ಕಾರ್ಡು. ಇದು ನಾನು ಜಾಸ್ತಿ ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಓಕೆ. ಹಾಗಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತೀನಿ. ಓಕೆ. ಇದಾದಮೇಲೆ ಇದು ನನ್ನ ಟ್ಯಾಬು. ಎಲ್ಲ ನನ್ನ ಮ್ಯಾಕ್ಸಿಮಮ್ ಕೆಲಸ ಇದರಲ್ಲಿ ಇರ್ತದೆ. ನಾನೆಲ್ಲೇ ಹೋದ ಐಪ್ಯಾಡು. ಸೊ ಇದು ನನ್ನ ಐಪ್ಯಾಡು. ಇದರೊಳಗಡೆ ನನ್ನ ಪ್ರಾಜೆಕ್ಟ್ಗಳು, ಸ್ಕ್ರಿಪ್ಟ್ಗಳು ಎಲ್ಲವೂ ಇದರಲ್ಲಿ ಇರ್ತದೆ. ಇದು ನನ್ನ ಪರ್ಸ್ನಲ್. ಇದನ್ನು ನನ್ನ ಓಕೆ. ಯಾರಿಗಾದ್ರೂ ಪ್ರೆಸೆಂಟೇಷನ್ ಕೊಡಬೇಕು, ಇನ್ನೊಂದು ಮಾಡಬೇಕು ಅಂತಂದರೆ ಎಲ್ಲ ಐಪ್ಯಾಡಲ್ಲಿ ಇಟ್ಕೊಂಡಿರ್ತೀನಿ. ನನಗೆ ಯಾವಾಗಲೂ ಒಂದಷ್ಟು ಲಿರಿಕ್ ಪೇಪರ್ಸು, ಪ್ಯಾಡು, ಪೆನ್ನು, ಒಂದಷ್ಟು ಈಗ ಪ್ರೊಡ್ಯೂಸರ್ ಕೆಲಸದ್ದು ಒಂದಷ್ಟು ಹಾಕಿರ್ತಾರೆ ಎಲ್ಲ ಜೊತೆಯಲ್ಲಿ. ಈಗ ಒಂದಷ್ಟು ಲೆಟ್ರೇಟ್ಸು, ಪೇಪರ್ಸು, ಇವೆಲ್ಲ ಒಂದಷ್ಟು ನನ್ನ ಹತ್ರ ಯಾವಾಗ್ಲೂ ಇದ್ದೇ ಇರ್ತದೆ. ಮತ್ತು ಇದು ಮುಟ್ಬೋದಾ? ಮುಟ್ಟಿ ಸರ್, ಮುಟ್ಟಿ. ನಿರ್ದೇಶಕರಿಗೆ ಬಹುಶಃ ಅನ್ನ ಆಗ್ತಾರದಿದೆ. ಹೌದೌದು. ನಿಮ್ಮ ಪ್ಯಾಡು ಸಾಮಾನ್ಯ ಇದಿಟ್ಟೇ ಇರ್ತೀನಿ ನಾನು. ಈ ಟೂಲು ಈಗ ಹೇಗೆ ಒಬ್ಬ ರೈತರಿಗೆ ನೇಗ್ಲು, ನಿರ್ದೇಶಕರಿಗೆ ಪ್ಯಾಡು, ಪೆನ್ನು. ಹೌದು ನೋಡಿ, ಗ್ರೇಟ್. ಇದು ನಾನು ಎವ್ರಿಡೇ ನಾನು ಎಲ್ಲಿರ್ತೀನಿ ಅಲ್ಲಿ ಇದು ಯಾರಿಗೂ ಕೊಡಲ್ಲ. ಇದು ನಾನು ಓಕೆ. ಇದನ್ನು ನಾನು ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಇದು ನನ್ನ ಬ್ಯಾಗ್. ಇದು ಇದರಲ್ಲಿ ಒಂದು ಜೊತೆ ಬಟ್ಟೆ ಸ್ಪೇರ್ ಆಗಿರ್ತದೆ. ನಾನೀಗ ಊರಿಗೆ ಹೋದರೆ ಅಲ್ಲಿನ ಶರ್ಟು ಕೆಲಸ ಮಾಡ್ತೀನಿ ಅಲ್ಲಿ ಹೋಗಿ, ನಾನು ಸುಮ್ಮನೆ ಇರಲ್ಲ. ಒಂದು ಚಡ್ಡಿ,
ಒಂದು ಟಿ ಶರ್ಟ್ ಇರುತ್ತೆ. ಅದು ಊರಿಗೆ ಹೋದಾಗ ಡ್ರೆಸ್ ಅದು ನನಗೆ. ಹೋದರೆ ಈಗ ಇಲ್ಲಿದ್ದೀನಿ, ಇಲ್ಲಿದ್ದಾಗ ಇಲ್ಲೇ ಈಗ ಊರಿಗೆ ಇಮಿಡಿಯೇಟ್ ಹೊಟ್ಟೋಗ್ತೀನಿ. ಸಾಯಂಕಾಲ ಏನೋ ಎಲ್ಲ ಕೆಲಸ ಮುಗಿತು, ತೋಟಕ್ಕೆ ಹೋಗ್ತೀನಿ, 1 hour ಜರ್ನಿ. ತೋಟಕ್ಕೆ ಕೊಟ್ಟೋದೆ ಅಂತಂದರೆ ಆ ಡ್ರೆಸ್ ಹಾಕ್ಕೋತೀನಿ. ಡ್ರೆಸ್ ಹಾಕ್ಕೊಂಡ್ರೆ ನಾನು ಈಗ ಚಂದ್ರು ಥರ ಇರಲ್ಲ ಅಲ್ಲಿ ಕೆಲಸ. ಈಗ ನನ್ನ ಫೋನ್ ಬಂತು, ಈಗ ಹಣ ಎಲ್ಲ ಮೆಡಿಸಿನ್ ಎಲ್ಲ ಹೊಡೆದಾಯಿತು. 4 ಎಕರೆ ತೊಗರಿ ಹಾಕಿದ್ದೀನಿ, ಒಂದು 4 ಎಕರೆ ಅವರೇ ಹಾಕಿದ್ದೀನಿ. ಅದಕ್ಕೆ ಹುಳ ಬಿದ್ದಿತ್ತು. ಸೊ ಅದನ್ನು ಫೋಕಸ್ ಮಾಡ್ತಾ ಇರ್ತೀನಿ ಇಲ್ಲಿಂದನೇ, ಆಫೀಸಿಂದನೇ. ಮಾನಿಟರ್ ಕ್ಯಾಮ್ರಾಗಳು ಹಾಕಿದ್ದೀನಿ ಎಲ್ಲ. ಈಗ ಮೊಬೈಲ್ ನೋಡ್ತಿರ್ತೀರಿ? ಮ್ಯಾಕ್ಸಿಮಮ್ ಎಲ್ಲ ಸೆಟ್ ಮಾಡಿದ್ದೀನಿ. ಹುಡುಗ ಇಟ್ಟಿದ್ದೀನಿ ಆಫೀಸಲ್ಲಿ, ಫಾಲೋ ಮಾಡಿ ಮೆಡಿಸಿನ್ ಏನು ಕಳಿಸ್ಬೇಕು ಎಲ್ಲ ಫಾಲೋ ಮಾಡ್ತಿರ್ತೀನಿ ಎವ್ರಿ ಡೇ. ಟಕ್ಕಂತ ನಾನೇ ಹೊಟ್ಬಿಡ್ತೀನಿ, ಒಂದು ವಿಸಿಟ್ ಹೋಗ್ಬಿಡ್ತೀನಿ ಅಲ್ಲಿಗೆ. ಸೊ ಅಲ್ಲಿ ಹೋದಾಗ ನಾನು ಈ ಡ್ರೆಸ್ ಎಲ್ಲ ಇಟ್ಕೊಂಡಿರಲ್ಲ, ಈ ಥರ ಇರಲ್ಲ. ಅಲ್ಲಿ ಹೋದಾಗ ಅಲ್ಲಿಂದ ಒಂದು ಸ್ಲಿಪ್ಪರು, ಅಲ್ಲಿಂದ ಒಂದು ಶರ್ಟು, ಇದು ನನ್ನ ಹತ್ರನೇ ಇರುತ್ತೆ. ಸೊ ಬೆಂಗಳೂರಿಗೆ ಬಂದರೆ ಡೈರೆಕ್ಟರ್ ಆರ್ ಚಂದ್ರು, ಚಿಕ್ಕಬಳ್ಳಾಪುರ ತೋಟಕ್ಕೆ ಹೋದ್ರೆ ಚಂದ್ರಪ್ಪ ಅಷ್ಟೇ. ಅದನ್ನ ಇಮಿಡಿಯೇಟ್ ಆಗಿ ಅಲ್ಲಿ ಎಷ್ಟೊತ್ತಿರ್ತೀನಿ ಅಷ್ಟೊತ್ತವರೆಗೂ ನಾನು ಆ ಡ್ರೆಸ್ ಹಾಕೊಂಡು ಅಲ್ಲಿ, ಯಾಕಂದರೆ ಆ ಡಿಫ್ರೆನ್ಸಿಯೇಷನ್ ಇಲ್ಲಿಂದ ಅಲ್ಲಿಂದ ಮ್ಯಾಚ್ ಆಗಬಾರ್ದು, ಇದಾಗೋದು ಬೇಡ ಅಂತ. ಗ್ರೇಟ್. ಸೊ ಎಷ್ಟಿದೆ ಜಮೀನು 8 ಎಕರೆನಲ್ಲಿ? ಸರ್ ನಂದು ಸುಮಾರು ಈಗ ಅಗ್ರಿಕಲ್ಚರ್ ಮಾಡ್ತಾ ಒಂದು 25 to 28 ಎಕರೆ ಇದೆ ನಂದು. ಯಾವ ಊರಲ್ಲಿ? ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಸೆಂಟ್ರ್ ಪ್ಲೇಸ್ ಅದು ನಮ್ಮದು. ತಾಲೂಕು ಬಂದು ಚಿಕ್ಕಬಳ್ಳಾಪುರ, ನಿಯರೆಸ್ಟ್ ಬಂದು ಶಿಡ್ಲಘಟ್ಟಕ್ಕೆ. ನಾನು 2 ತಾಲೂಕಿಗೂ ಭಾಳ ಪೆಟ್ಟು ನಾನು. ಓಕೆ ಓಕೆ. ಅಂದರೆ ಅದು ಚಂದ್ರೂಸ್ ಅರ್ನಿಂಗ್ಸ್. ನಮ್ಮಪ್ಪ ಅದು ಒಂದು 2.5 ಎಕರೆ ಇತ್ತು. ಅದೇ ರೇಷ್ಮೆ ಬೆಳೀತಿದ್ರಲ್ಲ? ರೇಷ್ಮೆ ಬೆಳೀತಿದ್ದು. ಸರ್ ನನಗೆ ಆಸೆ ಇದ್ದಿದ್ದು 2.5 ಎಕರೆ ಜಮೀನಲ್ಲಿ ಒಂದೇ ಒಂದು ಬೋರ್ ಹಾಕಬೇಕು ಅಂತ ಒಂದು. ಅದಾದ್ಮೇಲೆ ನಮ್ಮ ಮನೆ ಬಂದು ರೇಷ್ಮೆ ಮನೆ, ಅದು ಅದಕ್ಕೆ ಕಿಟಕಿ ಇರಲಿಲ್ಲ. ನಮ್ಮ ಕಡೆ ಉಳಿನ ಮನೆ ಅಂತಾರೆ ಆ ಥರ. ಅಂದರೆ ಈಗ ಕಿಟಕಿ ಇದೆಯಲ್ಲ, ಇದು ಓಪನ್ ಇರ್ತದೆ, ಇದಕ್ಕೊಂದು ಇದು ಗೋಣಿ ಚೀಲ ಹಾಕ್ಬಿಟ್ಟಿರ್ತೀವಿ. ಇದು ಅಂದರೆ ಅವಾಗ ಏನು ಮಾಡೋಕ್ಕಾಗಲ್ಲ. ಆವತ್ತಿನ ದಿನಗಳು ಹಂಗಿತ್ತು. ನಾನು ಯಾವಾಗೂ ಅನ್ಕೊಳ್ತಾ ಇದ್ದಿದ್ದು, ಹಿಂಗಾದ್ರೂ ಮಾಡಿ ಕಿಟಕಿ ಅಂದರೆ ಇಷ್ಟ ನನಗೆ. ಈ ಫ್ರೇಮ್ ಥರ ಇದೆಯಲ್ಲ, ಕಿಟಕಿ ಇಡಬೇಕು, ಇದಕ್ಕೆ ಫ್ರೇಮ್ ಹಾಕಬೇಕು, ಗ್ಲಾಸ್ ಹಾಕ್ಬೇಕು. ಅಂದರೆ ಗ್ಲಾಸ್ ಅಲ್ಲ, ಕಿಟಕಿ ಫ್ರೇಮ್ ಹಾಕಿ ತೆಗೆಯೋದು, ಶಟರ್. ಅಲ್ಟಿಮೇಟ್ ನಮ್ಮ ಅಪ್ಪ ಮನೆಗೆ ನಾನು ಒಂದು ಒಳ್ಳೆ ಕಿಟಕಿ ಇಡಬೇಕು. ನಮ್ಮ ಜಮೀನಿಗೆ ನೀರಿರಲಿಲ್ಲ, ನಮಗೆ ಬಾವಿಯಲ್ಲಿ ಸ್ವಲ್ಪ ನೀರು ಬರೋದು, ಅದು ಅರ್ಧ ಎಕರೆಗೆ ಆಗ್ತಿರ್ಲಿಲ್ಲ. ನಮ್ಮದೊಂದು 2.5 ಎಕರೆ ಮೇಲೆ ಇತ್ತು ಜಾಗ, ಅದಕ್ಕೆ ನೀರಿಲ್ಲ. ಇಷ್ಟಕ್ಕೂ ಬೆಳೆಯಂಗೆ ಒಂದೇ ಒಂದು ಬೋರ್ ಹಾಕ್ಸ್ಬೇಕು. ಆವಾಗ ಬೋರ್ ಹಾಕ್ಸ್ಬೇಕು ಅಂತಂದರೆ 1 ಲಕ್ಷ ಬೇಕಿತ್ತು. ಹಿಂಗಾದ್ರೂ ಮಾಡಿ ನನ್ನ ತಮ್ಮ ಓದ್ತಿದ್ದ, ಇಂಜಿನಿಯರಿಂಗ್ ಓದ್ತಿದ್ದ. ನಾನು ಹಸುಗಳೆಲ್ಲ ತೊಳೆದು ಕೆಲಸ ಮಾಡಿಕೊಂಡು ರೇಷ್ಮೆ ಒಳಗೆ ಸೊಪ್ಪು ಹಾಕ್ಬಿಟ್ಟು ಆಚೆ ಕಡೆ ಚಾಪೆ ಹಾಕೊಂಡು ಮಲ್ಕೊಂಡ್ರೆ ಬೆಂಗಳೂರಿಂದ ನನ್ನ ತಮ್ಮ ಓದಕ್ಕೆ ಬರ್ತಿದ್ದ. ಅವ್ನು ಬೆಂಗಳೂರಿಂದ ಬರೋನು, ಯಾವಾಗಲೂ ಸಾಟರ್ಡೆ ಯಾವಾಗಾದ್ರೂ ಬರೋನು. ಅವ್ನು ಬಂದು ನನ್ನ ಪಕ್ಕ ಮಲ್ಕೊಂಡು ಆಚೆ ಕಡೆ ರೋಡಲ್ಲಿ ಇಬ್ಬರು ಚಾಪೆ ಹಾಕೊಂಡು ಮಲಗಿದ್ರೆ ಅವ್ನಿಗೆ ಹೇಳ್ತಿದ್ದೆ, ಇನ್ನೂ ಎಷ್ಟು ವರ್ಷ ಆಗುತ್ತೆ ಇನ್ನು ಓದೋದು, ಒಂದೇ ಒಂದು ಬೋರ್ ಹಾಕ್ಸ್ಬಿಡು, ಆಮೇಲೆ ನೋಡು ನಿಮಗೆ ನಾನು ಕಳಿಸ್ತೀನಿ ಇಲ್ಲಿಂದ ಅಂತ ಅವ್ನಿಗೆ ಯಾವಾಗ ಹೇಳೋದು ನನ್ನ ತಮ್ಮನಿಗೆ. ನೋಡಿ ದೇವರು, ನೀವು ನಂಬಲ್ಲ, ಅದು ಅಷ್ಟೇ ಬೇಗ ಬೆಂಗಳೂರಿಗೆ ಬಂದ್ಬಿಟ್ಟು ನನಗೆ ಗೊತ್ತಿದ್ದು, ನನಗೆ ಅಂದ್ಕೊಂಡಿಲ್ಲ. ನನಗೂ ನಮ್ಮ ತಂದೆಗೂ ಸಣ್ಣ ಕ್ಲಾಶ್ ಆಯಿತು. ಅಂದರೆ ನಮ್ಮಪ್ಪ ಯಾವಾಗ ಹೊಡೆದು, ಇವಾಗೇ ಹೊಡಿತಾರೆ, ಅವಾಗ ಹೆಂಗೆ ಹೊಡಿಬೇಡ. ಸೊ ಕ್ಲಾಶ್ ಆಯಿತು, ಬಂದ್ಬಿಟ್ಟೆ. ನನಗೂ ಆಸೆ ಇತ್ತು. ಆಸೆ ಬಂದ್ರಿ ಬೆಂಗಳೂರಿಗೆ? ಸರ್ ನಾನು 2002 ಫೆಬ್ರವರಿ 14ನೇ ತಾರೀಕು ನಾನು ನಮ್ಮ ಅಪ್ಪನ ಮೇಲೆ ಜಗಳ ಮಾಡಿಕೊಂಡು ಮನೆ ಬಿಟ್ಟಿದ್ದು. ನಾನು 23 ವರ್ಷ ಆಯಿತು. 23 ವರ್ಷ ಆಗಿತ್ತು. ಅದಕ್ಕೆ ಮುಂಚೆ 2 ಅಟೆಂಪ್ಟ್ ಮಾಡಿದ್ದೆ ಕಾಲೇಜಲ್ಲಿ ಇದ್ದಾಗ. ಬರೋದು, ಒಂದು ವಾರ ಅಲ್ಲಿ ಇಲ್ಲಿ ಶೂಟಿಂಗ್ ಹುಡ್ಕೋದು. ಮತ್ತು ನಮ್ಮ ಅಪ್ಪ ಏನು ಕೇರ್ ಮಾಡ್ತಿರಲಿಲ್ಲ, ಹೋದ್ರೆ ಹೋಗ್ತಾನೆ. ನನಗೆ ಆಲ್ರೆಡಿ 4 ಜನ ಮಕ್ಕಳು, ನಮ್ಮ ಅಪ್ಪಂಗೆ ಹುಡ್ಕೋ ಪ್ರಯತ್ನವೂ ಮಾಡ್ತಿರ್ಲಿಲ್ಲ. ಸರಿ, ನನಗೆ ಅಲ್ಲಿ ಇಲ್ಲಿ ನೋಡಿ ಹೊಟ್ಟೆ ಹಸ್ತು, ದುಡ್ಡು ಕಾಸು ಇಲ್ಲದೇ ಇದ್ದಾಗ ನಿಧಾನಕ್ಕೆ ನಮ್ಮ ಅತ್ತೆಗೆ ಫೋನ್ ಮಾಡಿಸಿ ಅವ್ನಿಗೆ ಆಮೇಲೆ ಇಲ್ಲಿಗೆ ಹೋಗಿ ಮನೆಗೆ ಸೇರ್ಕೊಂಡ್ಬಿಡ್ತಿದ್ದೆ. ಮನೆ ಸೇರ್ಕೊಂಡಾಗ ನಮ್ಮ ಅಪ್ಪ ಬರೋಕ್ಕೆ ಮುಂಚೆ ತೋಟದಲ್ಲೋ ಕೆಲಸ ಮಾಡ್ತಿದ್ದೆ. ಮಗನ ಬಂದವನೇ ಅಂತ ಹೇಳಿದಾಗ ಅವ್ನು ಹಂಗೆ ಹಾಳಾಗಿ ಹೋಗ್ಬಿಡ್ಬೇಕಿತ್ತು, ಅವ್ನು ಯಾಕೆ ಬಂದ ಅಂತಂದೆ. ನಿಧಾನ ಹಂಗೆ ಡೈಲ್ಯೂಟ್ ಆಗ್ಬಿಡ್ತಿದ್ದೆ. ಹಂಗೆ 2-3 ಅಟೆಂಪ್ಟ್ ಮಾಡಿದ್ದೆ. ಅಂದರೆ ಏನೋ ಆಗಬೇಕು ಅಂತ ಬರ್ತೀನಿ, ಬಂದಾಗ ಇಲ್ಲೆಲ್ಲ ಒಂದು 3-4 ದಿನ ಅಲ್ಲೋ ಫ್ರೆಂಡ್ ರೂಮಲ್ಲೋ ಹೋಟ್ಲಲ್ಲೋ ಅಲ್ಲೋ ಇರ್ತೀನಿ. ಆಮೇಲೆ ಏನೋ ಒಂದು ಗೊತ್ತಾಗ್ತದೆ, ಅಲ್ಲಿ ಊರಲ್ಲಿದ್ದಾಗ ನಾನೇ ರಾಜ. ಅಂದರೆ ಒಂದು ಫ್ರೀಡಮ್ಮು. ಇಲ್ಲಿ ಬಂದಾಗ ಯಾವುದೋ ಹೋಟ್ಲಲ್ಲಿ ಸಪ್ಲೈ ಮಾಡಿದಾಗ ಅಯ್ಯೋ ನಾವು ಇಲ್ಲಿ ಇರ್ಬೇಕು ಅನಿಸುತ್ತೆ. ಈ ಚಿಕ್ಕ ಎಲ್ಲ ನೋಡಿದಾಗ ನಾನು ಯುರೇಕಾ ಫೋರ್ಬ್ಸಲ್ಲಿ ಕೆಲಸ ಮಾಡಿದ್ದೀನಿ, ವ್ಯಾಕ್ಯೂಮ್ ಕ್ಲೀನರಾಗಿ ಮಾಡಿದ್ದೀನಿ. ಒಂದು 2-3 ದಿನ 4 ದಿನ ಇರೋರ ಜೊತೆ ಕೆಲಸ ಮಾಡೋದು. ಆಮೇಲೆ ನನಗೆ ಇಲ್ಲೇನು ಅನಿಸ್ತಿಲ್ವಲ್ಲ ಅನ್ನೋದು. ಅವರೇ ದುಡ್ಡೇನು ಕೊಡಲ್ಲ, ಊಟ ಕೊಡ್ಸೋರು, ಅಲ್ಲೇ ಹೋಗಿ ದುಡ್ಡನ್ನು ಬಿಡು ಅಂತೇಳಿ ಹೊಟ್ಟೋಗೋದು. ನಮ್ಮ ತಂದೆಗೆ ಇವನು ಹೋಗ್ತಾನೆ ಬರ್ತಾನೆ ಮಾಮೂಲಿ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಸರಿ, ಫೈನಲ್ ಡೇ ನಾನು ನಮ್ಮ ತಂದೆಗೆ ಇದಾಗ್ಬಿಟ್ಟು ಬಂದ್ಬಿಟ್ಟೆ. ನಾನು ಬಂದ್ಬಿಟ್ಟಾಗ ನಮ್ಮ ತಂದೆ ನಾನು ಹುಡ್ಕೋಕ್ಕೆ ಹೋಗಿಲ್ಲ. 3-4 ತಿಂಗಳು ನಾನು ಎಲ್ಲಿ ಹೋಗ್ತಾನೆ ಬಿಡೋನು ಅಂತ. ನಾನು 3ನೇ ಕ್ಲಾಸ್ ಇದ್ದಾಗ ನಮ್ಮ ತಂದೆ ದೇವನಹಳ್ಳಿಯಲ್ಲಿ ನಮ್ಮ ಅತ್ತೆ ಇದ್ದರು. ದೇವನಹಳ್ಳಿಯಿಂದ ಒಂದು 10 ಕಿಲೋಮೀಟರ್ ಆಚೆ ಉಗುನವಾಡಿ ಅಂತ. ಅರಿಶಿನ ಕುಂಕುಮ ಎಲ್ಲ ತುಂಬಿ ನಮ್ಮ ತಂದೆ ಇಟ್ಕೊಳ್ಳೋ ಅಂತ ಹೇಳ್ಬಿಟ್ಟು, ಹೋಗು ದೇವನಹಳ್ಳಿ ಹತ್ರ ಉಗುನವಾಡಿ ಅಂತ ಕೇಳು, ಉಳ್ಳಪ್ಪನ ಮನೆ ಅಂತ ಕೇಳು. ನಮ್ಮ ತಂದೆ ಹೇಳ್ತಿದ್ದು, ಇಂಥ ಕೇಳು ಹೋಗು, ಶಿಡ್ಲಘಟ್ಟಕ್ಕೆ ಹೋಗು, ಶಿಡ್ಲಘಟ್ಟದಿಂದ ದೇವನಹಳ್ಳಿ ಇಳಿ, ದೇವನಹಳ್ಳಿಯಿಂದ ಬೊಮ್ಮಾರ ಬಸ್ ಹತ್ತು ಅಂತ ಹೇಳೋರು. ನಾನು 3ನೇ ಕ್ಲಾಸ್ ಹೋಗ, ನನ್ನ ಹೊಸೂಟೆ ಗೇಟಲ್ಲಿ ಬಸ್ ಹತ್ಸೋರು. ನಾನು 3 ಬಸ್ ಚೇಂಜ್ ಮಾಡಿ ಆವಾಗ ಒಂದೊಂದೇ ಬಸ್ ಇರ್ತಾಯಿತ್ತು. ಕಾಯ್ಕೊಂಡು ಕೂತಿದ್ದು ಬ್ಯಾಗ್ ಹಿಂಗೆ ಹಾಕ್ಕೊಂಡು ನಮ್ಮ ಅತ್ತೆಗೆ ಹೋಗಿ ಅರ್ಶಿನ ಕುಂಕುಮ ಕೊಟ್ಟು 3 ದಿನ ಅಲ್ಲಿದ್ದು ಬರ್ತಿದ್ದೆ. ಬನ್ನ ಇಲ್ವಾ ಅನ್ನೋಕ್ಕೂ ನಮ್ಮ ಅತ್ತೆನ ಕಮ್ಯುನಿಕೇಶನ್ ಇಲ್ಲ. ಆಗ ನಮ್ಮ ತಂದೆ ಗೊತ್ತಿರಲ್ಲ. ಅಂದರೆ ಅವಕಾಶ ನಮ್ಮ ತಂದೆ ಮಾಡಿಕೊಟ್ಟಿದ್ದು ನಮಗೆ ಇವೆಲ್ಲ ಎಷ್ಟು ಚೆನ್ನಾಗಿ ಕಲಿಯೋಕ್ಕೆ. ಅಂದರೆ ಅವ್ರು ಕಲಿಬೇಕು ಅಂತ ಅಲ್ಲ,
ಅನಿವಾರ್ಯತೆ ಇತ್ತು. ನಾನು ಸ್ವಲ್ಪ ಹುಷಾರಿದ್ದೆ ನನ್ನ ತಮ್ಮಂದ್ರಿಗಿಂತ. ಇವನು ಹೋಗಿ ಬರ್ತಾನೆ ಬಿಡು. ನಾನು 3ನೇ ಕ್ಲಾಸ್ಗೆ ಸೈಕಲ್ ಗಡಾರ ಮೇಲೆ ಹತ್ತಿ ಹಿಂಗೆಲ್ಲ ಹೊಡಿತಿದ್ದೆ. ಸ್ವಲ್ಪ ತುಂಬ IQ ಜಾಸ್ತಿ ನನಗೆ. ಇವನು ಹುಷಾರಿದ್ದಾನೆ ಅಂತ ನಮ್ಮ ಅಪ್ಪನೇನವರು ನನ್ನನ್ನು ಫಸ್ಟ್ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ. LKG ನಮ್ಮ ತಂದೆ LKG ಇಂಗ್ಲೀಷ್ ಮೀಡಿಯಮ್ ಆಗಿ LKG ಆಯಿತು, ಫಸ್ಟ್ ಸ್ಟ್ಯಾಂಡರ್ಡ್ ಆಯಿತು. ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇಮಿಡಿಯೇಟ್ ಕರ್ಕೊಂಬಂದು ಕನ್ನಡ ಮೀಡಿಯಮ್ಗೆ ಹಾಕ್ಬಿಡ್ತಾರೆ. ನಮ್ಮ ಒಂದು ಫ್ರೆಂಡ್ ಒಬ್ಬರು ಕೇಳ್ತಾರೆ, ಏನಕ್ಕೆ ರಮಣ ಕನ್ನಡ ಮೀಡಿಯಮ್ಗೆ ಹಾಕಿದೆ ಅಂತ ಕೇಳಿದ್ರೆ, ಏನಪ್ಪ ಅವನೆಲ್ಲ ಇಂಗ್ಲೀಷ್ನಾಗೆ ಮಾತಾಡ್ತಾನೆ, ಇವಾಗಲೇ ಆಮೇಲೆ ಕನ್ನಡ ಬಂದಿಲ್ಲ ಅಂದರೆ ಕಷ್ಟ ಅಂತಾರೆ. ಈಗ ಉಲ್ಟಾ ಜನ ಅಂದರೆ ನಾನೇನು ಕಲ್ತಿದ್ದು ಇಂಗ್ಲೀಷ್ ಬರೀ ABCD ಕಲ್ತಿದ್ದಕ್ಕೇನೆ ಅವರು ಫುಲ್ ಟೆನ್ಷನ್ ಆಗಿ ಕನ್ನಡ ಮೀಡಿಯಮ್ಗೆ ಹಾಕ್ಬಿಡ್ತಾರೆ. ಅದು ಮತ್ತು ಕನ್ನಡ ಮೀಡಿಯಮ್ ಆದಮೇಲೆ ತಿರುಗೇನಾಗುತ್ತೆ, ಇಲ್ಲ ರಮಣ ಡಾಕ್ಟ್ರು. ನಮ್ಮ ಅಪ್ಪನಿಗೆ ಒಂದು ಗೋಲ್ ಇತ್ತು, ಏನಾದರೂ ಮಾಡಿ ಊರು ಬಿಟ್ಬಿಡ್ಬೇಕು, ಈ ಊರಲ್ಲಿ ನೀರಿಲ್ಲ, ಅದಿಲ್ಲ ಇದಿಲ್ಲ, ಇಲ್ಲಿ ಸಮಸ್ಯೆ ಇದೆ, ಹಾಗಾಗಿ ಇವನ್ನ ಇದಕ್ಕೆ ಕಳಿಸ್ಬಿಡ್ಬೇಕು, ಬೆಂಗಳೂರಿಗೆಲ್ಲೊಂದು ಹೋಗ್ಲಿ ಓದಿಸ್ಬಿಟ್ಟು ಡಾಕ್ಟ್ರು ಇಂಜಿನಿಯರ್ ಆಗಲಿ ಅನ್ನೋ ಅವ್ರಿಗೊಂದು ಆವಾಗಲೇ ಒಂದು ಸ್ಟ್ರಾಂಗ್ ಸಂಕಲ್ಪ ಇತ್ತು ಅವ್ರಿಗೆ. ಒಂದು ಎಜುಕೇಟಿವ್ ಮೈಂಡ್ ಸೆಟ್ ಅಂದರೆ ಹಿಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಬಟ್ ಏನೋ ಇಲ್ಲಿರಬಾರ್ದು, ಅವ್ರು ಹೋಗ್ಬಿಡ್ಲಿ, ಚೆನ್ನಾಗಿ ಓದ್ಕೊಂಡು ಹೋಗ್ಬಿಡ್ಲಿ, ಇಲ್ಲಿ ನೀರಿಲ್ಲ, ಬೆಳೆ ಇಲ್ಲ, ಏನು ಸಿಗಲ್ಲ. ಸೊ ಈ ವಿಚಾರದಲ್ಲಿ ನಮ್ಮ ತಂದೆಗೆ ಆ ಮೈಂಡ್ ಸೆಟ್ ಇತ್ತು. ಮತ್ತೆ 8ನೇ ಕ್ಲಾಸ್ಗೆ ಹೋದೆ. 8ನೇ ಕ್ಲಾಸ್ಗೆ ಹೋದರೆ 7th ನಾನು ನಂಬರ್ 1 ಸ್ಟೂಡೆಂಟ್ ಸರ್. ನಾನೊಂದು ಆಶು ಭಾಷಣ ಸ್ಪರ್ಧೆ ಬರಲಿ, ಚರ್ಚಾ ಸ್ಪರ್ಧೆ ಬರಲಿ, ಏನು ಬಂದು ನಂದು ಸ್ಕೂಲಲ್ಲೇ ನನ್ನ ಹೆಸರು ಬರೆಯೋರು. ನಮ್ಮ ಸ್ಕೂಲಲ್ಲಿ ನಂದೇ ಹೆಸರು ಇರ್ತಾ ಇದ್ದಿದ್ದು. ಫಸ್ಟ್ ನಾನೇ ಡಿಬೇಟಲ್ಲಿ ಎಲ್ಲ ನಾನೇ ಸರ್. ದಿಢೀರ್ನು ತೊಗೊಂಡೋಗಿ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ರು, ಕೂತ್ಕೋತೀನಿ, ಏನೂ ಅರ್ಥ ಆಗ್ತಾಯಿಲ್ಲ ನನಗೆ. ಸೊ ನಾನು ಫಸ್ಟ್ ಬರ್ತಾಯಿಲ್ಲ, ಯಾರ್ಯಾರೋ ಫಸ್ಟ್ ಬರ್ತಾ ಇದ್ದಾರೆ. ನನಗೆ ಮನಸ್ಸಲ್ಲಿ ನಾನು ಫಸ್ಟ್ ಬರ್ತಾ ಇಲ್ವಲ್ಲ ಅಂತೇಳಿ ತುಂಬ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗ್ಬಿಟ್ಟೆ. ನಮ್ಮೂರಿಂದ ಒಂದು 25-30 ಜನ ನಡ್ಕೊಂಡು ಬಂದು ಎಲ್ಲ ಹೋಗಿ ಬಸ್ ಹತ್ಕೊಂಡು ಮತ್ತೆ ನಡ್ಕೊಂಡು ಹೋಗಿ ಎಲ್ಲ ಈ ಥರ ಒಂದು ಗ್ಯಾಂಗ್ ಇರೋದೆಲ್ಲ. ಸೊ ಎಲ್ಲೋ ಒಂದು ಕಡೆ ನಾನು ಡಲ್ ಆಗ್ತಿದ್ದೀನಲ್ಲ ಅಂತೇಳಿ ನಾನು 8ನೇ ಕ್ಲಾಸ್ ನಮ್ಮ ಅಪ್ಪನಿಗೆ ಗೊತ್ತಿಲ್ಲದೇ ಮತ್ತೆ ಹೋಗಿ ಚೇಂಜ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ ಕನ್ನಡ ಮೀಡಿಯಮ್ಗೆ. ಮತ್ತೆ ನಮ್ಮಪ್ಪ ಬುಕ್ಸೆಲ್ಲ ಹಿಡಿದ್ಬಿಟ್ಟು ಬಂದು ಮತ್ತೆ ಬಡದು ತಿರ್ಗಾ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ರು. ಗೊತ್ತಾಗೋಯ್ತು ನನಗೆ, ಇನ್ನು ನಾನು ಫೇಲ್ ಆಗ್ತೀನಿ, ಫಸ್ಟ್ ಬರ್ತಾ ಇಲ್ಲ ನಾನು ಅಂತ. ಅವಾಗ ಒಂದು ಟೆಕ್ನಿಕ್ ಉಪಯೋಗಿಸಿದೆ ಸರ್. ಎಲ್ಲ ಬುಕ್ಸು ಕನ್ನಡದ ಪರ್ಚೇಸ್ ಮಾಡಿಕೊಂಡೆ. ಕನ್ನಡ ನಮ್ಮ ಫ್ರೆಂಡ್ಸ್ಗೆಲ್ಲ ಇದ್ದರು, ಅವ್ರ ಥರ ಬುಕ್ಸ್ಗಳು ಇಸ್ಕೊಂಡೆ. ಸೇಮ್ ಸಮಾಜ ವಿಜ್ಞಾನ, ಗಣಿತ ಇವೇನಿದ್ವು ಇವೆಲ್ಲ ಸೊ ಚೆನ್ನಾಗಿ ಹುರುಡಿಯೋದು ಕನ್ನಡದಲ್ಲಿ. ಆಮೇಲೆ ಕೂತ್ಕೊಳ್ಳೋದು, ಆ ಮಾಸ್ಟರ್ ಪಾಠ ಮಾಡೋಕ್ಕೆ ಮುಂಚೆ ಕನ್ನಡದಲ್ಲಿ ಚೆನ್ನಾಗಿ ಓದ್ಕೊಂಡ್ಬಿಡೋದು ನಾನು. ಅವ್ರು ಹೇಳೋವಾಗ ಕೇಳಿಸ್ಕೊಳ್ಳೋದು ಕೂತ್ಕೊಂಡು. ಈ ಇಂಗ್ಲೀಷಲ್ಲಿ ಬಟ್ಲರ್ ಇಂಗ್ಲೀಷಲ್ಲಿ ಜನ ಬರೆದ್ಬಿಡೋದು. ಹಂಗೂ ಹಿಂಗೂ ಸೆಕೆಂಡ್ ಕ್ಲಾಸ್ ಬಂದ್ಬಿಟ್ಟೆ ಸರ್. ಅರ್ಥನೇ ಆಗ್ತಿರ್ಲಿಲ್ಲ. 10th ಅಲ್ಲಿ ಸೆಕೆಂಡ್ ಕ್ಲಾಸ್. ನಾನು ಒಬ್ಬನೇ ಪಾಸು. ಅಲ್ಲ, ಅಲ್ಲಿಗೆ ಒಬ್ಬನೇ ಪಾಸು. ಸೊ ಹಂಗೆ ನಮ್ಮಪ್ಪ ನಾನು ಇಂಗ್ಲೀಷ್ ಜಾಸ್ತಿ ಬಂದ್ಬಿಡುತ್ತೆ ಅಂತೇಳಿ ಅಲ್ಲಿಂದ ಅಲ್ಲಿಗೆ ಹಾಕ್ಬಿಟ್ಟು ಇಂಗ್ಲೀಷ್ ಫೋಬಿಯಾನೇ ಮಾಡಿಸ್ಬಿಟ್ರು ನನಗೆ. ಆಮೇಲೆ PUCಗೆ PCMB ಕೊಡಿಸ್ಬಿಟ್ರು. ಆ್ಯಕ್ಚುಲಿ ನಾನು ಬೇರೆ ಏನೋ ಆಗ್ತಿದ್ದೆ ನನಗೆ ಗೊತ್ತಿಲ್ಲ. PCMBಗೆ ಹೋಗ್ತೀನಿ, ಸೈನ್ ತೀಟ ಕಾಸ್ ತೀಟ ಇವೆಲ್ಲ ಏನು ತಲೆಗೆ ಹೋಗ್ತಾ ಇಲ್ಲ, ತಲೆ ಕೆಡ್ತಾ ಇದೆ. ಏನಪ್ಪ ಇದು, ನಾನು ಚೆನ್ನಾಗಿ ಓದ್ತಿದ್ದೆ, ನನಗೇನು ಅರ್ಥ ಆಗ್ತಿಲ್ವಾ, ನಾನು ಡಲ್ ಸ್ಟೂಡೆಂಟ್ ಅಲ್ವಾ, ನಾನು ಡಲ್ ಆಗ್ತಿದ್ದೀನಿ ಅಂತ ನನಗೆ ಈ ಫೋಬಿಯಾ ಸ್ಟಾರ್ಟ್ ಆಗ್ಬಿಡ್ತು. ಸೊ ಏನು ಬರಲ್ಲ, ಕೀಳರಿಮೆ ಸ್ಟಾರ್ಟ್ ಆಗ್ಬಿಡ್ತು. ಮೇಡಮ್ ನಾನು ಎಲ್ಲಿ ಕೇಳ್ತಾರೋ ಅಂತೇಳಿ ಸೈಡ್ ಅಂತ ಕೂತ್ಕೊಳ್ಳೋದು ಎಲ್ಲ ಸ್ಟಾರ್ಟ್ ಆದಮೇಲೆ ಏನು ಮಾಡಿದೆ ನಾನು, ಚಿಕ್ಕಬಳ್ಳಾಪುರದ ನೋಡಿ ಸರ್, ಯಾವಾಗಲೂ ನಾವೇನೋ ಆಗಬೇಕು ಅಂತಂದರೆ ನಾವು ಅಂದ್ಕೊಳ್ಳೋದಲ್ಲ, ಈ ಪೂರ್ವ ಜನ್ಮದ ಸುಕೃತ ಅಂತಾರಲ್ವ, ಅದೆಲ್ಲ ಇದೆ ಅಂತ ಅನಿಸುತ್ತೆ ಸರ್ ನನಗೆ. ನಮ್ಮೂರಲ್ಲಿ TVನೇ ಒಂದಿತ್ತು ಸರ್. ನ್ಯೂಸ್ ಬಂದು ಕೂಡ ಊರಲ್ಲಿ ಬೀದಿಲಿ ಇಟ್ಬಿಟ್ರೆ ಎಲ್ಲ ನೋಡೋರು. ನಾವೇನೋ TVಗೆ ಹೋದ್ರೆ ನಮ್ಮಪ್ಪ ರಾತ್ರಿ ಎಲ್ಲ ನಮ್ಮ ಅಕ್ಕನ ನನ್ನ ತಮ್ಮನ್ನೆಲ್ಲ ಬೀದಿಯಾಗಿ ಬಾಗ್ಲಾಕೊಂಡು ನಿದ್ದೆ ಮಾಡೋರು. ನಾವು ಅಲ್ಲೇ ನಿದ್ದೆ ಮಾಡಿರ್ತಿದ್ವಿ. TV ನೋಡೋರು, ಸಿನಿಮಾ ನೋಡೋರು, ಪೋಲಿಗಳು ಅನ್ನೋ ಭಾವನೆ ನಮ್ಮ ತಂದೆಗೆ, ತಾಯಿಗೆ, ಇಡೀ ಊರಿಗೇನೆ. ಅಂಥ ಫ್ಯಾಮಿಲಿಯಿಂದ ಬಂದಿರೋದು ನಾವು. ನಮ್ಮೂರಲ್ಲಿ ಯಾರೂ ಸಿನಿಮಾಗಳು ನೋಡೋರೇ ಇಲ್ಲ. ಅಲ್ಲಿ ನಮ್ಮ ತೆಲುಗು ಬಾರ್ಡ್ರ್ ಬೇರೆ, ಸಿನಿಮಾ ಆಸಕ್ತಿನೇ ಇಲ್ಲ. ಎರಡು ನಡೆಯೋದು, ಚಿರಂಜೀವಿ ಸಿನಿಮಾ ಬಂದರೆ, ಬಾಲಕೃಷ್ಣ ಸಿನಿಮಾ ಬಂದರೆ ಆ ಕಡೆ ಮನೆಯವರು ಲೈಟ್ ಪೋಲ್ಗೆ, ಈ ಪೇಟಕ್ಕೆ ನೇ ಮೇಸ್ತ್ರಿ ಅವ್ನು ಸಾಂಗ್ ಹಾಕಿದ್ರು, ಈ ಕಡೆ ಬೀದಿಯವರು ಸ್ಟೇಟ್ ರೌಡಿದು ಊಟ ಮೇಸ್ತ್ರಿ ಅಂತ ಅವ್ನು ಹಾಕಿದ್ರೆ ಬಾಲ ಈ ಕಡೆ ಇವ್ರು ಹಾಕೋರು. ಈ ಕಾಂಪಿಟೇಷನ್ ನಡೆಯೋದು. ಅದು ಯಾವಾಗಲೂ ಒಂದಿನ VCR ಹಾಕೋರು. ಈ ಥರದ ಹಳ್ಳಿ ಅಷ್ಟೇ ನಮ್ಮದು. ಈ ಥರದ ಹಳ್ಳಿಲಿ ನಮ್ಮ ತಂದೆಗೆ ಸಿನಿಮಾ ಮೇಲೆ ಆಸಕ್ತಿ ಇಲ್ಲ. ಸಿನಿಮಾ ಅಂದರೆ ಅವರ ಸಿನಿಮಾಗಳೇ ನೋಡಿಲ್ಲ ಅವರು. ಮತ್ತು ಸಿನಿಮಾ ನೋಡೋದು ದೊಡ್ಡ ಅಪರಾಧ, ಹಾಳಾಗೋಗೋದು ಅನ್ನೋ ಮನಸ್ಥಿತಿ ನಮ್ಮ ತಂದೆಗೆ, ಹಾಳಾಗೋಗ್ತಾರೆ ಅಂತಿತ್ತು. ಆಗ ನಾನು ಏನು ಅಂದರೆ ನಮ್ಮ ತಂದೆ ಕೊಟ್ಟಿದ್ದ ಗಿಫ್ಟ್ ಏನು ಅಂದರೆ, ಸೆಕೆಂಡ್ PUCಲಿದ್ದಾಗ ನಾನು ಯಾವಾಗ PCMB ಕೊಡ್ಸಿದ್ರೋ ಡಾಕ್ಟರ್ ಆಗ್ಬೇಕು ನನ್ನ ಮಗ ಅಂತ, ಅದು ನನಗೆ ವರದಾನ ಆಗ್ಬಿಡ್ತು. ಅದು ನನಗೆ ತಲೆಗೆ ಹತ್ತಲಿಲ್ಲ. ನಾನೇನು ಮಾಡಿದೆ, ನಿಧಾನಕ್ಕೆ ಚಕ್ಕರಾಗಿ ಆಚೆ ಕೂತ್ಕೊಂಡಿರೋದು, ಕ್ಯಾಂಟೀನಲ್ಲಿ ಕೂತ್ಕೊಂಡಿರೋದು, ಟೆರೆಸ್ಗೆ ಹೋಗ್ಬಿಡೋದು, ಗೊತ್ತಿಲ್ಲದೆ ಎಸ್ಕೇಪ್ ಆಗೋದು. ಅರ್ಥ ಆಗ್ತಾ ಇಲ್ಲ, ಅವರು ಕ್ವಶನ್ ಕೇಳಿದ್ರೆ ಭಯ ಆಗುತ್ತೆ. ಆಗ ನನ್ನ ಫ್ರೆಂಡ್ ಒಬ್ಬ ಏನು ಮಾಡ್ದ, ಇದೇ ರೋಡಲ್ಲಿ ಒಬ್ಬ ಡೈರೆಕ್ಟರ್ ಇದ್ದಾರೆ ಅಂತ. ನನಗೆ ಕತೆ ಇದೆಲ್ಲ ಬರೀತಿದ್ನಲ್ಲ, ಆವಾಗ ನಾನು ನಂಬರ್ 1 ಇದರಲ್ಲೆಲ್ಲ. ಆವಾಗ ನಿಧಾನಕ್ಕೆ ಎವ್ರಿ ಡೇ ಅವ್ರನ್ನ ಹುಡ್ಕೊಂಡು ಹೋಗೋದು. ಇವತ್ತು ಸಿಗ್ತಾರಾ, ನಾಳೆ ಸಿಗ್ತಾರಾ ಅಂತೇಳಿ ಫಸ್ಟ್ ಪೂರ್ತಿ ಅವ್ರ ಮುಖ ನೋಡೋಕ್ಕೆ ಕಳೆದೆ
NT ಜಯರಾಮ್ ರೆಡ್ಡಿ ಸರ್ ಅಂತ ಡೈರೆಕ್ಟ್ರು. ಆಯ್ತಾ. ಸೆಕೆಂಡ್ PUC ಹೆಂಗೆ ಕಳೆದೆ ಅಂದರೆ ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರನ್ನ ಓಡಾಡಿಸ್ಕೊಂಡು ಗುರುಗಳೇ ಅವ್ರನ್ನ ಚಂದ್ರು ಅಂದ್ಕೊಂಡು ಫುಲ್ಲು 2 ವರ್ಷ ಅವ್ರನ್ನಷ್ಟೇ ಓದಿದ್ದು ನಾನು ಕಾಲೇಜ್ ಓದಲಿಲ್ಲ. ನಮ್ಮಪ್ಪ ಕಾಲೇಜ್ ಓದ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ನಾನು ನೀಟಾಗಿ ಎಸ್ಕೇಪ್ ಆಗೋದು, ಗುರುಗಳ ಜೊತೆ ಓಡಾಡೋದು, ನಮ್ಮ ಎಲ್ಲ ಹೋಗೋದು, ಸ್ವಲ್ಪ ರಾಗಿ ಎತ್ಕೊಂಡು ಮಾರ್ಬಿಡೋದು, ತರಕಾರಿ ತೊಗೊಳ್ಳೋದು. ಗುರುಗಳೇ ನಮ್ಮ ಮನೆ ಅಂತ ಅವ್ರಿಗೆ ಹೋಗಿ ತರಕಾರಿ ಕೊಡೋದು. ಪಾಪ ಅವ್ರೇನು ಎಕ್ಸ್ಪೆಕ್ಟೇಷನ್ ಅಲ್ಲ, ನಾನು ಅವ್ರಂದ್ರೆ ಅವ್ರಿಗೆ ಹತ್ರ ಆಗಬೇಕು ಅಂತ. ರಾಗಿ ಗುರುಗಳೇ ಅಂತೇಳಿ ರಾಗಿ ತೊಗೊಂಡು ನಮ್ಮ ತಾಯಿ ಸಪೋರ್ಟ್ ಮಾಡಿದ್ದಾರೆ. ಅಮ್ಮ ಅವ್ರು ನನ್ನ ಚೆನ್ನಾಗಿ ಇಷ್ಟಪಡ್ಬೇಕಮ್ಮ ಅಂದರೆ ನಮ್ಮ ಅಪ್ಪ ಆ ಕಡೆ ಹೋಗಿದ ತಕ್ಷಣ ನಿಮ್ಮಪ್ಪ ಹೋದ್ರು ನಮ್ಮಮ್ಮ. ನಮ್ಮದು ಕಣಜ ಇತ್ತು, ರಾಗಿ ಕಣಜ ಹತ್ತು ಬಿಟ್ಟು ಟಕ 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 ಕಣಜಿಗೆ ಹಾಕ್ಕೊಂಡು ಒಂದು 25 ಸೇರು 30 ಸೇರು ಹಾಕ್ಕೊಂಡು ಸೈಕಲ್ಗೆ ಹಾಕ್ಕೊಂಡು ನಮ್ಮಪ್ಪ ಬರೋಷ್ಟು ಒಳಗಡೆ ಎಸ್ಕೇಪ್ ಆಗ್ಬಿಡ್ಬೇಕು. ಹಳ್ಳಿಗಳ ಮೇಲೆ ತೂರು ಸೈಕಲ್ ಹೊಡ್ಕೊಂಡು ಒಂದು 12 ಕಿಲೋಮೀಟ್ರು ಸೈಕಲ್ ಹೊಡ್ಕೊಂಡು ಬಂದು ಗುರುಗಳೇ ಇದು ರಾಗಿ ಕೊಡೋದು. ಗುರುಗಳು ಸಂತೃಪ್ತಿ. ಗುರುಗಳಿಗೆ ಅಂದರೆ ಪಾಪ ಅವ್ರಿಗೆಲ್ಲ ಇದೆ, ಅವ್ರದ್ದು ಜಮೀನಿದೆ ಎಲ್ಲ. ನಾನು ಹತ್ರ ಆಗಬೇಕು ಅವ್ರಿಗೆ, ಏನಾದರೂ ಮಾಡಿ ಅವ್ರು ಕ್ಲೋಸ್ ಆಗಬೇಕು. ನಾನು ಅವ್ರಿಗೆ ಕ್ಲೋಸ್ ಆಗ್ಬಿಟ್ರೆ ನಾನು ಏನೋ ಆಗ್ತೀನಿ ಅಂತ ಹಿಂಗೆ ಅವ್ರನ್ನ ಚೆನ್ನಾಗಿ ಕ್ಲೋಸ್ ಮಾಡ್ಕೊಂಬಿಟ್ಟಿದ್ದೆ. ಅವ್ರು ನನಗೆ ಅವ್ರು ಸಿನಿಮಾ ಮಾಡಿದ ಒಂದು ಸ್ಕ್ರಿಪ್ಟು ಇಸ್ಕೊಂಡಿದ್ದೆ. ಆ ಸ್ಕ್ರಿಪ್ಟು ಚೆನ್ನಾಗಿ ಓದೋದು, ಆ ಥರದ್ದು ಇನ್ನೊಂದು ಸ್ಕ್ರಿಪ್ಟ್ ನಾನು ಬರೆಯೋದು. ಈ ಸೆಕೆಂಡ್ PUC ಮುಗೀತು ನಂದು. ಮುಗಿದ್ರೆ ಏನಿಲ್ಲ, ಎಲ್ಲ ಮುಗಿದಿತ್ತು ಕತೆ. ಕೇಲ್ ಖತಮ್ ಆಗಿತ್ತು, ಮುಗಿದೋಯ್ತು. ಸೆಕೆಂಡ್ PUC ಕೇಲ್ ಖತಮ್. ಎಷ್ಟು ಹೋಯ್ತು? ಎಲ್ಲ ಹೋಯ್ತು, ಯಾವುದೂ ಇಲ್ಲ ಸರ್. ಯಾಕೆ ಅಂತ ಕೇಳಿ, ಯಾವುದಕ್ಕೂ ಅನ್ಯಾಯ ಮಾಡ್ಬಾರ್ದು ಅಂತ ಎಲ್ಲ ಹೋಗ್ಬಿಡ್ತು. ಕನ್ನಡ ಇಂಗ್ಲೀಷ್ ಪಾಸ್ ಆಗಿತ್ತು, PCMB 4 ಹೋಗಿತ್ತು. ಇದು ನಮ್ಮ ತಂದೆ ರಿಸಲ್ಟ್ ನೋಡ್ಬಿಟ್ಟು ಭಾಳ ಉಗ್ರ ನರಸಿಂಹ. ನನಗೆ ಹೊಡೆಯೋದಕ್ಕಿಂತ ನಾನು ಹೇಳಬೇಕಲ್ವ ಹೋಗಿದೆ ಅಂತ. ಅವ್ರ ಕಣ್ಣಲ್ಲಿ ನೀರು ನೋಡ್ಬಿಟ್ಟೆ ಅವತ್ತು. ಅವರು ಹೇಳ್ತಾಯಿದ್ರು, ನನಗೆ ತುಂಬ ಬೇಜಾರಾಗ್ಬಿಡ್ತು. ನಾನು ಡಾಕ್ಟ್ರ್ ಮಾಡಬೇಕು ಅಂದ್ಕೊಂಡೆ, ಅದು ಮಾಡಬೇಕು ಅಂದ್ಕೊಂಡೆ, ಇದು ಮಾಡಬೇಕು ಅಂದ್ಕೊಂಡೆ, ಇವನು ಓದಲಿಲ್ಲ, ನಾನು ಮರ್ಯಾದೆ ಹೊಟ್ಟೋಯ್ತು, ಹಿಂಗಾಯ್ತು ಅಂತೇಳಿ ಅವರೇ ರಿಯಲೈಸ್ ಆಗೋದ್ರು ಕೊನೆಗೆ. ಅವತ್ತು ಇನ್ನೊಂದು, ನಾನು 10th ನನ್ನ PUC, ನನ್ನ ತಮ್ಮ ಬಂದು SSLC. ಅವನು ಜಸ್ಟ್ 2 ಮಾರ್ಕ್ಸು 3 ಮಾರ್ಕ್ಸು 20ನೇ ರ್ಯಾಂಕ್ ಮಿಸ್. ಅವನು ಸ್ಟೇಟ್ ರ್ಯಾಂಕು ಜಸ್ಟ್ ಮಿಸ್. ಅವನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಡಿಸ್ಟಿಕ್ಗೆ, ಕೋಲಾರ ಜಿಲ್ಲೆಗೆ ಅವನೇ ಎಷ್ಟು ಮಾರ್ಕ್ಸು. ಕೋಲಾರ ಜಿಲ್ಲೆ ಟಾಪರು, ಟಾಪ್ 20ಗೆ ಜಸ್ಟ್ ಮಿಸ್. ಅವನು 3 ಮಾರ್ಕ್ಸ್ ಮಿಸ್ ಅಷ್ಟೇ, 3-4 ಮಿಸ್. ಇದು ನಮ್ಮ ತಂದೆಗೆ ಒಂದು ಕಡೆ ದೊಡ್ಡ ಖುಷಿ, ಇನ್ನೊಂದು ಕಡೆ ಇದು. ಈ ಎರಡನ್ನೂ ಅವ್ರು ಹೆಂಗೆ ಇಟ್ಕೊಳ್ತಾರೆ, ಒಂದು ಎಷ್ಟು ಪೀಕು ಏನೆಲ್ಲ ಬಂದು ಸ್ಕಾಲರ್ಶಿಪ್ಸ್ ಕೊಡ್ತಿದ್ದಾರೆ, ಸನ್ಮಾನ, ಅಲ್ಲಿ ಸನ್ಮಾನ, ಇಲ್ಲಿ ಸನ್ಮಾನ. ನನ್ನ ತಮ್ಮನಿಗೆ ಅವ್ರು ಉಲ್ಟಾ ಮಾಡಿದ್ದೇನೆಂದರೆ, ಇವನಪ್ಪ ಹೆವಿ ಓದ್ತಾನೆ, ಇಂಗ್ಲೀಷ್ ಹೇಳಿದ್ನಲ್ಲ, ಇವನು ಡಾಕ್ಟರ್ ಆಗ್ಬಿಡ್ತಾನೆ, ಇಂಜಿನಿಯರ್ ಆಗ್ತಾನೆ. ನನಗೆ ಇವನು ಯಾವಾಗ ಮಲಗಿರೋ ನನ್ನ ತಮ್ಮ, ಒಂದಿನ ಓದೋನೇ ಅಲ್ಲ ಅವನು, ದಿನ ನಿದ್ದೆ ಹೊಡಿಯೋನು ಅವನು ನನ್ನ ತಮ್ಮ. ಆಯಿತಾ. ಇವನಿಗೆ 2 kg ಗುದ್ಲಿ ಮಾಡಿಸ್ಬೇಕು, ಇವನು ತೋಟ ನೋಡ್ಕೋತಾನೆ ಅಂತ ಫಿಕ್ಸ್ ಆಗಿದ್ರು ಚಿಕ್ಕವನಿಗೆ. ಇದು ರಿವರ್ಸ್ ಆಯಿತು. ಅವನು ಟಾಪರ್ ಆದ. ಅವಾಗ ನಮ್ಮಪ್ಪ ಏನು ಮಾಡಿದ್ರು, ಆಯಿತು ಏನು ಮಾಡೋಕ್ಕಾಗಲ್ಲ ಅಂದ್ರಪ್ಪ, ಕಟ್ತೀನಪ್ಪ, ಅಳ್ಬೇಡಪ್ಪ ನೀನು, ನಾನು ಕಟ್ಬಿಟ್ಟು ಪಾಸ್ ಮಾಡ್ತೀನಪ್ಪ, 600 ರೂಪಾಯಿ ಕೊಡಪ್ಪ ಸಾಕು ಅಂದೆ. 600 ರೂಪಾಯಿ ಕೊಡಪ್ಪ ಅಂದರೆ ನಮ್ಮ ತಂದೆ ಸಪ್ಲಿಮೆಂಟ್ರಿ ಕಟ್ಟಕ್ಕೆ, 600 ರೂಪಾಯಿ ಬೇಡ, 200 ರೂಪಾಯಿ ಬೇಡ ಬೋಳಿ ನನ್ನ ಮಗನೇ. ಕುರಿಗಳಿತ್ತು ನಮ್ಮದು, ಕುರಿಗಳು ಹೊಡ್ಕೊಂಡು ತೋಟಕ್ಕೆ ಹೋಗಂದ್ರು. ನಾನು ಇಲ್ಲಪ್ಪ ಕಟ್ತೀನಪ್ಪ ಅಂತ ಸುಮ್ಮನೆ. ನಾನು ಖುಷಿ, ತೋಟಕ್ಕೆ ಹೋಗು ಅಂದರೆ ಖುಷಿ. ಯಾಕಂದರೆ ಅವಾಗ ಫ್ರೀಡಮ್. 2 ಊಟ ನಮ್ಮದು. ಬೆಳಗ್ಗೆ 10:30 ಒಂದು ಊಟ ಮಾಡಿದ್ರೆ ರಾತ್ರಿಗೆ 5:30, 6 ಗಂಟೆ 6:30 ಊಟ ಮುಗಿದ್ಬಿಡೋದು. ನಮ್ದು 2 ಊಟ. ಮಧ್ಯಾಹ್ನ ಊಟದ ಕಾನ್ಸೆಪ್ಟೇ ಗೊತ್ತಿಲ್ಲ ನಮಗೆ. ಸೀಕು ಅಂತ ಬರೋದು ಮುದ್ದೆಗೆ, ಸೀಕು. ಅದು ನಮ್ಮ ಅಮ್ಮ ಏನೋ ಕೊಟ್ಟರೆ ಇರೋದು, ನಮ್ಮ ಕಾನ್ಸೆಪ್ಟೇ ಇಲ್ಲ. 2 ಊಟದೇ ಕಾನ್ಸೆಪ್ಟ್ ನಮಗೆ. ಈ ಬೆಂಗಳೂರಿಗೆ ಬಂದಮೇಲೆ ಬ್ರೇಕ್ಫಾಸ್ಟು ಅವು ಇವು ಕಲ್ತ್ಕೊಂಡಿದ್ದು. ಈಗೇನಾಯಿತು, ಆ ಮಧ್ಯಾಹ್ನ ಹೆಂಗೆ ಕಳಿತಿದ್ದೀವಿ ಗೊತ್ತಾ, ತೋಟಕ್ಕೆ ಹೋಗ್ಬಿಡ್ತಿದ್ವಲ್ಲ, ಹೆಂಗೆ ಹೋಗಿದ್ನಲ್ವಾ, ಹೊಡ್ಕೊಂಡು ಹೋಗ್ಬಿಡೋದು. ಆವಾಗ ಹಳಸಿನಕಾಯಿ, ಎಳ್ನೀರು ಒಂದು ಗೊನೆ ಇಳಿಸ್ಬಿಡ್ತಿದ್ದೆ. ಅಕ್ಕಪಕ್ಕ ತೋಟಗಳೆಲ್ಲ ನನ್ನ ಮತ್ತೆ ಒಂದು 10-12 ಹಲಸಿನಕಾಯಿ ಕಿತ್ಬಿಡೋದು. ಅಂದರೆ ಅಲ್ಲಿ ಸಿಗೋದು ಜೇನು. ನಾನು ಜೇನಲ್ಲಿ ಎಕ್ಸ್ಪರ್ಟು. ಜೇನನ್ನ ಹಗ್ಗದ ಮೇಲೆ ಹೋಗಿ ಬಾವಿಲಿ ಹೋಗಿ ಜೇನು ತೆಗಿತಿದ್ದೆ, ಬೆಟ್ಟದ ಜೇನೆಲ್ಲ. ಅದು ಈ ಜೇನು, ತೊರೆ ಜೇನು. ಆಮೇಲೆ ಡೈಲಿ ಜೇನು ಸಿಗೋದು ನನಗೆ. ಜೇನು, ಹಲಸಿನೋಣ, ನಾನು ತುಂಬ ಎಕ್ಸ್ಪರ್ಟ್ ಇದೆ. ಮರ 5 ನಿಮಿಷಕ್ಕೆ ಹತ್ತಿದೆ. ಚೇಪೆಕಾಯಿ ಎಲ್ಲ ಸಿಗೋದು ಬಿಡಿ. ಮಧ್ಯಾಹ್ನ ಅಲ್ಲಿ ಹೋಗಿ ತಿನ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತಿದ್ವಿ. ನಮ್ಮಪ್ಪ ತೋಟಕ್ಕೆ ಹೋಗು ಅಂದಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟೆ ಸರ್. ನಾನು ಖುಷಿಯಾಗಿ ಕುರಿಗಳನ್ನ, ಹಸುಗಳನ್ನ ಹಿಡ್ಕೊಂಡು ಹೊಟ್ಟೋದೆ. ಹೊರಟೋಗಾದ್ಮೇಲೆ ಇದ್ದೇ ಸ್ವಲ್ಪ ದಿನಗಳ ನಂತರ ನನಗೆ ಅನ್ಸಕ್ಕೆ ಆಯ್ತು ಸರ್. ಅಂದರೆ ನಾನೇನೋ ಆಗಬೇಕು ಅಂತ ಅನ್ಸೋಕ್ಕೇನು ಸ್ಟಾರ್ಟ್ ಆಗಿಲ್ಲ. ಈ ಜಯರಾಮ್ ರೆಡ್ಡಿ ಸರ್ ಇದ್ರಲ್ಲ, ವಾರಕ್ಕೊಂದು ಗ್ಯಾಪು. ನಮ್ಮಪ್ಪ ಇಲ್ಲದೆ ಗ್ಯಾಪಲ್ಲಿ ಸೈಕಲ್ ಎತ್ಕೋ, ಸೀದಾ ಹೋಗು, ಜಯರಾಮ್ ರೆಡ್ಡಿ ಸರ್ ಮೀಟ್ ಮಾಡು, ಅವ್ರನ್ನ ಕರ್ಕೊಂಬ, ಒಂದು ಹತ್ರ ಕೂರಿಸು, ಒಂದು ಸಿಟ್ಟಿಂಗ್ ಹಾಕು, ಡಿಸ್ಕಸ್ ಮಾಡು. ಗುರುಗಳೇ ಇದು ಬರ್ತಿದ್ದೀನಿ ನೋಡಿ ಅಂತ ಅವ್ರು ರೀಡಿಂಗ್ ಕೊಡು. ಇದು ನಾನು ಏನಾಗ್ತದೆ ಅಂತ ನನಗೂ ಗೊತ್ತಿಲ್ಲ, ಏನೋ ಖುಷಿ, ಒಬ್ಬ ಡೈರೆಕ್ಟರ್ ಮೀಟ್ ಮಾಡ್ತಿದ್ದೀನಿ ಅಂತ. ಅವ್ರ ಥರ ಇನ್ನೊಂದು ಬುಕ್ ಬೈಂಡಿಂಗ್ ಮಾಡಿಕೊಂಡು, ಇದು ನಮ್ಮಪ್ಪನಿಗೆ ಗೊತ್ತಿಲ್ಲದೆ, ಗುರುಗಳೇ ನಾನೊಂದು ಕತೆ ಬರ್ತಿದ್ದು ನೋಡಿ ಅಂತ ಹೇಳೋದು. ಚೆನ್ನಾಗಿ ಬರ್ತಿದ್ಯಾ ಕಣಯ್ಯ ಅಂತ ಹೇಳೋದು ಅವರು. ಕೆಲವು ನಂತರ ಗುರುಗಳು ಕಾಣೆ ಆಗ್ಬಿಟ್ರು. ಎಲ್ಲೋಗ್ಬಿಟ್ರು ಗುರುಗಳು ಅಂತಂದರೆ, ಗುರುಗಳು ಪಾರ್ವತಿ ಅನ್ನೋ ಸೀರಿಯಲ್ ಮಾಡ್ತಿದ್ರು ಅವಾಗ. ನಮ್ಮ ಗುರುಗಳು ಇನ್ನು ಅವರು ನನಗೆ NT ಜಯರಾಮ್ ರೆಡ್ಡಿ ಸರ್ ಇಲ್ಲ, ಬೆಂಗಳೂರು ಸಿಗ್ತಾ ಇಲ್ಲ ನನಗೆ. ನಾನು ತೋಟದಲ್ಲಿ ಸರ್ ಅದ್ಭುತವಾದ ಫಾರ್ಮರ್ ಅದೇ ಸರ್. 5 ವರ್ಷ ಓದೋದ್ನಲ್ಲ,
MBBS ನನ್ನ ತಮ್ಮ ಏನು ಓದಿದ್ದಾನೆ, ಏನು ನನ್ನ ತಮ್ಮ ಇವತ್ತು MTech ಮಾಡಿದ್ದಾರೆ, ನನ್ನ ತಮ್ಮ ಅನ್ನೋದಕ್ಕಿಂತ ಹೆಚ್ಚಿಗೆ ಏನು ಇವೆರಡೂ ಓದಿದ್ರೆ ನನಗೇನು ನಾಲೆಡ್ಜ್ ಸಿಗೋದೋ ಗೊತ್ತಿಲ್ಲ ನನಗೆ. ಸರ್ ನಾನು ನನ್ನ ಜನಗಳನ್ನು ಓದಿದೆ, ನನ್ನ ಸುತ್ತಮುತ್ತ ಹಳ್ಳಿಗಳನ್ನು ಓದಿದೆ, ನನ್ನ ಮಣ್ಣನ್ನು ಓದಿದೆ, ಅದು ಸಂಬಂಧಗಳನ್ನು ಓದ್ಕೊಂಡೆ, ಪ್ರಾಣಿಗಳನ್ನ ಓದ್ಕೊಂಡೆ, ಬೆಳೆ ತೆಗೆಯೋದು ಹೆಂಗೆ ಕಲ್ತ್ಕೊಂಡೆ. ಈ 5 ವರ್ಷ ಇತ್ತಲ್ಲ, ನಮ್ಮ ಅಪ್ಪನ ಮೇಲೆ ಬಂದರೆ ಮಚ್ಚು ತೊಗೊಂಡು ಹೋಗ್ತಿದೆ ಸರ್. ಇವತ್ತು ನಮ್ಮ ಊರಿಗೆ ಬಂದಾಗ ಇಂಟ್ರೂ ಮಾಡಿ ನೀವು, ಭಯಂಕರ ಕೋಪಿಷ್ಟ ನಾನು ಸರ್. ಹಂಗೆ ಅಷ್ಟೇ ಅಂದರೆ ಹಳ್ಳಿ ರಾಜಕೀಯಗಳು ಅವಾಗೆಲ್ಲ ಗೊತ್ತಲ್ವ ಸರ್. ಈ ಗ್ರಾಮ ಪಂಚಾಯತಿ ನಾವು ಒಂದೇ ಮನೆ, ನಮ್ಮಪ್ಪ ಒಬ್ಬರೇ ಸೋಲೋ. ನಮ್ಮ ಅಪ್ಪನ ಹತ್ರ ಅಲ್ಲಿವರೆಗೂ ನಮ್ಮ ಅಪ್ಪನ ಒಂದು ಸತಿ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ. ನಮ್ಮಪ್ಪ ಹಾಲಾಕ್ಬಿಟ್ಟು ಬರ್ತಾಯಿದ್ರೆ ಹೊಡೆದ್ಬಿಟ್ಟಿದ್ರು, ಬ್ಲಡ್ ಫುಲ್ಲು ಬರ್ತಾಯಿದೆ ನಮ್ಮ ಅಪ್ಪಂಗೆ. ತೆಲುಗು ಸಿನಿಮಾ ಥರ ಹಂಗೆ ಇದ್ದಿದ್ದು, ಹಂಗೆ ಇದ್ದಿದ್ದು ಅದೆಲ್ಲ. ನಾನು ಯಾಕೆ ಅಂದರೆ ನಮ್ಮ ಅಪ್ಪನ ನೋಡಿದ್ರೆ ಫುಲ್ಲು ಬ್ಲಡ್ ಬರ್ತಾಯಿದೆ, ಹೊಡ್ಕೊಂಡು ಹಾಲು ಹಾಕ್ಬಿಟ್ಟು ಬರ್ತಾಯಿದ್ದಾರೆ. ಇವೆಲ್ಲ ನೋಡಿದ ಸ್ವಲ್ಪ ಸ್ವಲ್ಪ PUC ಆದಮೇಲೆ ಬಂದಲ್ಲ, ಅಲ್ಲಿಂದ ನಿಂತ್ಕೊಂಡೆ. ಯಾವನನ್ನು ಬಂದರೆ ಮಚ್ಚಿಟ್ಟಿರ್ತಾಯಿದ್ದೆ, ಬರ್ರೋ ನನ್ನ ಮಕ್ಕಳ ಅಂತೇಳಿ ಮುಚ್ಚಿಕೊಂಡು ಫಸ್ಟು ಏಟು ನಂದು. ನಮ್ಮ ಅಪ್ಪಂಗೆ ಒಂದು ಬೆನ್ನೆಲುಬಾಗ್ಬಿಟ್ಟೆ. ಈ 5 ವರ್ಷದಲ್ಲಿ ದ್ವೇಷ ಕಲ್ತ್ಕೊಂಡೆ, ಪ್ರೀತಿ ಕಲ್ತ್ಕೊಂಡೆ, ಗೊತ್ತಿಲ್ಲ ಇದೆಲ್ಲ ಅನಿವಾರ್ಯಗಳು ಕ್ರಿಯೇಟ್ ಮಾಡ್ತು. ಪಾರ್ಟಿಗಳಾಯಿತು, ಊರಲ್ಲಿ ಜಗಳಗಳಾಗೋದು, ಅವ್ರ ಮಗ ಸರಿಗಿಲ್ಲ ಅನ್ನೋರು. ಫಸ್ಟ್ ಮಾತಿಲ್ಲ, ಫಸ್ಟು ಒದೆ, ಆಮೇಲೆ ಮಾತು ನಂದು. ಫಸ್ಟು ಹೊಡೆದ್ಬಿಡ್ತಿದ್ದೆ. ಅಂದರೆ ನಮ್ಮಪ್ಪ ಒಬ್ಬನೇ, ನಮ್ಮಪ್ಪನಿಗೆ ಭಾಳ ಕಷ್ಟ ಕೊಡೋರಿಲ್ಲ ಆಗಿನ ಜನ್ರೇಷನ್, ಅನ್ಎಜುಕೇಟೆಡ್ ಮೆಂಟಾಲಿಟಿಯಲ್ಲಿ. ಇದೆಲ್ಲವನ್ನು ನೆಗೆಟಿವ್ನ ಸೈಡ್ಗೆ ಇಟ್ಬಿಡೋಣ. ಬಟ್ ನನಗೆ ರೇಷ್ಮೆಯಲ್ಲಿ ನಂಬರ್ 1 ಬೆಳೆಗಾರ ಇವತ್ತು ನಂಗೆ ಸರ್ಟಿಫಿಕೇಟ್ ಬಂದಿದೆ. ನಮ್ಮ ಹಳ್ಳಿ ಮನೆಗೆ ಬಂದಾಗ ತೋರಿಸ್ತೀನಿ. ಸಿರಿಕಲ್ಚರ್ ನನಗೆ ಸ್ಟೇಟ್ ಗೌರ್ಮೆಂಟಿಂದ ನಂಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇಡೀ ಊರು ನನ್ನನ್ನು ಫಾಲೋ ಮಾಡೋದು. ಅಂದರೆ ಸುಣ್ಕಟ್ಟು ಅಂತ ಒಂದು ಕಾಯಿಲೆ ಬರೋದು, ಅದು ಯಾವ ಥರ ಉಷ್ಣಾಂಶ ಮೇಂಟೈನ್ ಮಾಡಬೇಕು, ಇವೆಲ್ಲ ನಮ್ಮ ತಂದೆನೂ ಕಲಿಸಿದ್ರು. ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೆ. ಅವಾಗೆಲ್ಲ ಸೊಪ್ಪನ್ನ ಚೆನ್ನಾಗಿ ಉತ್ತರಿಸ್ಬಿಟ್ಟು ಹಾಕಬೇಕು. 3-4 ಗಂಟೆಗೆ ಕೋಲ್ಡ್ ಬರೋ ಟೈಮ್ ಬಿಸಿ ಹಾಕಬೇಕು, ಹೊಗೆ ಹಾಕಬೇಕು. ಇದೆಲ್ಲ ನಾನು ಫಾಲೋ ಮಾಡೋದು. ಚಂದ್ರು ಹೆಂಗೆ ಬೆಳಿತೀಯ ನೀನು ಅಂತ. ನನ್ನ ಬೆಳೆನೇ ಫೇಲ್ಯೂರ್ ಆಗ್ತಿರ್ಲಿಲ್ಲ. ಸೊ ಎಲ್ರಿಗೂ ನಾನೇ ರೇಷ್ಮೆ ಎಲ್ಲ ಕೊಡಿಸ್ತಿದ್ದೆ ಅವಾಗೆಲ್ಲ. ಅದಕ್ಕೂ ನನ್ನನ್ನೇ ಫಾಲೋ ಮಾಡೋರು, ಇಡೀ ಊರೇ ಫಾಲೋ ಮಾಡೋದು. ನಾನು 40 ದಿನಕ್ಕೆ ಒಂದ್ಸಲ ಪೇಮೆಂಟ್ ಬರೋದು. ನನ್ನ ತಮ್ಮನಿಗೆ ಮೆಡಿಕಲ್ ಸೀಟ್ ಸಿಗ್ಬಿಡ್ತು, ಇನ್ನೊಂದು ಡಾಕ್ಟರ್ಗೆ ಮೆಡಿಕಲ್ ಸೀಟ್ ಸಿಗ್ಬಿಟ್ಟು, ಗೌರ್ಮೆಂಟ್ ಸೀಟು. ನನ್ನ ತಮ್ಮ ಸೀಟು PUC 10th ಡಿಸ್ಟಿಂಕ್ಷನ್ ಬಂದಲ್ವಾ, ಅವನನ್ನು MESಗೆ ಸೇರಿಸಿದ್ವಿ. MES ಫ್ರೀ ಸೀಟ್ ಸಿಕ್ತು. ಅವ್ನು MES ಬೇಡ ಅಂತ ಚಿಕ್ಕಬಳ್ಳಾಪುರಕ್ಕೆ ಬಂದ್ಬಿಟ್ಟ. ಚಿಕ್ಕಬಳ್ಳಾಪುರದಲ್ಲಿ ಪಂಚಗಿರಿ ಕಾಲೇಜಲ್ಲಿ ಓದಿ BMCಯಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ತು ಸರ್. ಫ್ರೀ ಸೀಟ್ ಸಿಕ್ಕಿ 18,000 ಜಸ್ಟ್ ಫೀಸ್ ಕಟ್ಟೋದಿತ್ತು. ಸ್ವಲ್ಪ 18,000 ಫೀಸ್ ಕಟ್ಟೋದಿತ್ತು. 25 ವರ್ಷದಿಂದ ಸರ್. 18,000 ಫೀಸ್ ಕಟ್ಟೋದಿತ್ತು. ನೀವು ನಂಬಲ್ಲ, 18,000ಕ್ಕೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟ ಅನ್ನೋದು ನನ್ನ ಕಣ್ಮುಂದೆ ಇದೆ. ಅಲ್ಲಿ ಹೋಗೋದು, ಡೋನರ್ ಮನೆಗೆ, ಇಲ್ಲಿ ಹೋಗೋದು ಕಷ್ಟ ಸರ್. ಅವಾಗೆಲ್ಲ ಏನಿತ್ತು ಸರ್ ಕೇಳೋದು. 18,000 ನಮ್ಮಮ್ಮನ ಒಡವೆಯಲ್ಲಿ ಅಡ ಇಟ್ಟು. ಸೊ ನನ್ನ ತಮ್ಮನಿಗೆ ಫೀಸ್ ಅವ್ನಿಗೇನು ಕೋಟ್ಯಾಂತರ ರೂಪಾಯಿ ಕಟ್ಟಂಗಿಲ್ಲ, ಫ್ರೀ ಸೀಟ್ ಅದು. ಸೊ ಇದೆಲ್ಲ ನಾನು ನೋಡ್ತಿದ್ದೆ. ಆಮೇಲೆ ನಾನು ಯಾವಾಗ ಎಂಟ್ರಾದ್ನೋ ಅಗ್ರಿಕಲ್ಚರ್ಗೆ, ಸೊ ನಾನು ಎವ್ರಿ 40 ಡೇಸ್ಗೆ ಒಂದು 20,000 25,000 ದುಡ್ಡು ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. 200 ಮೊಟ್ಟೆ ಮೇಯಿಸ್ತಿದ್ದೆ ನಾನು. 200 ಮೊಟ್ಟೆ ಮೇಯಿಸ್ತಿದ್ದೆ. 100 kg 150 kg ಗೂಡು ಬೆಳಿತಿದ್ದೆ ನಾನು. ಶಿಡ್ಲಘಟ್ಟಕ್ಕೆ ಈಗಲೂ ನನ್ನ ಫ್ರೆಂಡ್ಸ್ ಎಲ್ಲ ಬೇಜಾನ್ ಜನ ಶಿಡ್ಲಘಟ್ಟದಲ್ಲಿ ನಮ್ಮದೇ ಆದ ಒಂದು ಇದಿದೆ, ರೇಷ್ಮೆ ಬೆಳೆಗಾರರಲ್ಲಿ. ಶಿಡ್ಲಘಟ್ಟ ರೇಷ್ಮೆ ವರ್ಲ್ಡ್ ಫೇಮಸ್, ರಾಮನಗರ ಶಿಡ್ಲಘಟ್ಟ. ಹೌದು. ಸೊ ಅಲ್ಲಿ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಸರ್, ಸೊ ಅಲ್ಲಿ ನಾನು ಫೇಮಸ್ ಅನ್ನೋದಕ್ಕಿಂತ ಹೆಚ್ಚಿಗೆ ಡಿಗ್ರಿ, ನಿಜವಾದ ಡಿಗ್ರಿ ನಂಗೆ ಅಲ್ಲಿ ಸಿಕ್ತು. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳಬೇಕು, ಉಳಕ್ಕೆ ನೋಡಿ ಸುಮ್ಮನೆ ಬನ್ನಿ ನೋಡಿ, ರೇಷ್ಮೆ ಸೊಪ್ಪು ಕೊಯ್ತಿದ್ದಲ್ಲ, ನನ್ನ ಬೆಳ್ಳು ಹಿಂಗೆ ಕಟ್ ಮಾಡ್ಕೊಂಬಿಟ್ಟು ಹಿಂಗೆ ನೇತಾಡ್ತಾ ಇರೋದು. ಈ ನೋಡಿ ಬೆಳ್ಳು ನೋಡಿ, ಎರಡು ಓಳಾಗ್ಬಿಟ್ಟಿತ್ತು. ಅಂದರೆ 3 ಗಂಟೆಗೆ ಅದು ಇಷ್ಟು ಸೊಪ್ಪು ಕೊಯ್ಬೇಕಿತ್ತು. ಈ ಕೊಯ್ಯೋವಾಗ ನಿದ್ದೆಗಣ್ಣಲ್ಲಿ ಕೊಯ್ತಾ ಇರ್ತಿದ್ವಲ್ಲ, ಎಲ್ಲ ಬೆಳ್ಳುಗಳು ಓಪನ್ ಆಗಿರೋದು ಇದೆಲ್ಲ. ಆದರೆ ಅದೇನು ಗೊತ್ತಾ, ಸೊಪ್ಪಲ್ಲೇ ಒಂದು ದಾರ ಕಟ್ಬಿಟ್ಟು ಕೆಲಸ ಮಾಡ್ತಿದ್ವಿ ನಾವು. ನಮ್ಮಪ್ಪ ಏನೋ ರಕ್ತ ಅಂದರೆ ಅವರೇ ದೊಡ್ಡ ರಕ್ತ ಬಂದ್ಬಿಡ್ತಾ ಅಂತಿರ್ಲಿಲ್ಲ. ಏನೋ ಇದು ರಕ್ತ ಅಂದ್ರೆ ಅಪ್ಪ ಕೊಯ್ಕೊಂಡಪ್ಪ ಅಂತಿದ್ದೆ. ನೇತಾಡೋದನ್ನು ಕೂಡ ಹಿಂಗೆ ಸುತ್ಕೊಂಡ್ಬಿಟ್ಟು ಸ್ವಲ್ಪ ಕೊಯ್ಕೊಂಡಪ್ಪ ಅಂದ್ರೆ ಅರ್ಶನ ಹಾಕ್ಬಿಟ್ಟು ಸುತ್ಕೊ ಅನ್ನೋರು. ಆಲ್ರೆಡಿ ಅದು ಮಾಡಿರ್ತಿದ್ದೆ. ಸೊ ಇವು ನಾವೆಲ್ಲ ಮಾಡ್ತೀವಲ್ಲ, ಒಂದೊಂದೇ ಮಗು ಅಂತ, ಓ ಮಗನೇ ನೆಲದ ಮೇಲೆ ಕಾಲಿಡ್ಬೇಡ, ಅಲ್ಲಿಡ್ಬೇಡ, ಹಂಗೆಲ್ಲ ಇಲ್ಲ, ಎಲ್ಲ ಸೀನೇ ಇಲ್ಲ. ಅಂದರೆ ಅವ್ರಿಗೆ ಹಂಗೆ ಬೆಳೆಸಿದ್ರು ಸರ್ ಸ್ಟ್ರಾಂಗಾಗಿ. ಸೊ ನನಗೆ ಈ PUC ಪಾಸ್ ಆಗಿದ್ದರೆ ನಾನು ಡಾಕ್ಟ್ರು, ಇಂಜಿನಿಯರು ಅಥವಾ ಏನಾದರೂ ಒಂದು ಡಿಗ್ರಿ ತೊಗೊಂಡು ಒಂದು ಜಾಬ್ ಮಾಡ್ಕೊಂಡಿರ್ತಿದ್ದೇನೋ. ಯಾವಾಗ PUC ಫೇಲ್ ಆದ್ನೋ ನಿಜವಾದ ಲೈಫಲ್ಲಿ ಡಿಗ್ರಿ ಸಿಕ್ಬಿಡ್ತು ನನಗೆ. 5 ವರ್ಷ ಇದ್ದೆ. 5ನೇ ವರ್ಷದಲ್ಲಿ ನಮ್ಮ ತಂದೆ ತಿರ್ಗಾ ಏನು ಜಗಳ ಅಂದರೆ ಜಗಳ ಅಂದ್ರೆ ನಮ್ಮ ಅಪ್ಪಂಗೆ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು, ಹುಡುಗರ ಜೊತೆ ಸೇರ್ಬಾರ್ದು ಅಂತೇಳಿ 13ರಿಂದ 19ರವರೆಗೂ ದಿನ ಸ್ಲೋಗನ್ ಇದು. ಅದೇ ಲೆಟರ್ ಬರೆದಿರೋದು ನಾನು. ನೋಡ ಸುಮ್ಮನೆ ಕುತ್ಕೊಂಡಿರೋದು, ನನ್ನ ಮಗನು 13ರಿಂದ 19ರವರೆಗೂ ಮನಸ್ಸನ್ನು ಗಟ್ಟಿಗೆ ಇಟ್ಕೊತಾನೋ ಅವನೇ ಜೀವನದ ಸಾಧನೆ ಮಾಡೋದು ಅಂತ ಹೇಳಿ ಇದು ಒಳ್ಳೆ 19 ಪಾಸ್ ಆಗೋಗ್ಬಿಟ್ರೆ ಸಾಕಪ್ಪ. ನಮ್ಮ ಅಪ್ಪಂದು ಎನಯಾ ಸ್ಲೋಗನ್ ಇದು ಥೋ ಅಂದ್ಬಿಟ್ಟು ಮನೆಯಿಂದ ಆಚೆ ಹೋದ್ರೆ ಎಲ್ಲಿ ಕೆಟ್ಟೋಗ್ಬಿಡ್ತಾನೋ, ಎಲ್ಲಿ ಹುಡುಗರ ಜೊತೆ ಬಿದ್ದುಬಿಡ್ತಾನೋ, ಈ ಒಂದು ನಮ್ಮಪ್ಪನಿಗೆ ಭಯ ಇತ್ತು.
ಅಂದರೆ ಆ ಏಜನ್ನು ಬಿಡಲಿಲ್ಲ ನಮ್ಮಪ್ಪ. ಒಂದು ಫೈನ್ ಡೇ ನಮ್ಮಪ್ಪಂಗೂ ನನಗೂ ಜಗಳ ಆಗ್ಬಿಟ್ಟು ಏನಪ್ಪ ನಾನು ಎಲ್ಲ ಕೆಲಸ ಮಾಡ್ತೀನಿ ನಿಂದೇನು ಇದೆಲ್ಲ ಅಂತೇಳಿ ಸುಮ್ಮನೆ ಮಾತಾಗ್ಬಿಡ್ತು. ಸೊ ನಾನು ಮಾತಲ್ಲಿ ನೋಡೋ ಅಂತ ಕೈ ಹಿಂಗೆ ಅಂದ್ಬಿಟ್ಟೆ, ಹೊಡೆದಿಲ್ಲ. ನಮ್ಮಪ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಓ ಮಗ ದೊಡ್ಡನಾಗ್ಬಿಟ್ಟ, ಏನೇ ಮಗನ ದೊಡ್ಡನಾಗ್ಬಿಟ್ಟ, ಇನ್ನು ಮುಗೀತು ನಂದು, ಇನ್ನು ಅವನಿಗೂ ನನಗೂ ಆಗಲ್ಲ, ಬೇರೆ ಮನೆ ಮಾಡಬೇಕು, ಮದುವೆ ಮಾಡ್ಬಿಡೋಣ, PUCಗೆ ಮದುವೆ ಮಾಡ್ಬಿಟ್ಟು ಅವ್ನು ಬೇರೆ ಮನೆಗೆ ಹಾಕ್ಬಿಡೋಣ. ನಾನು ಅವ್ರು ಅಳೋದು ನೋಡಿದೆ. ನಾನು ಓಹೋ ಇವಾಗ ಅಳ್ತಾವ್ರೆ, ರಾತ್ರಿಗೆ ತಗೊಳ್ತಾರೆ ದೊಣ್ಣೆ ಮುಗಿಸ್ತಾರೆ, ನನ್ನ ಭಯ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮಪ್ಪ ಸಖತ್ತು ಕ್ರ್ಯಾಕು. ಅವಾಗ ಏನು ಮಾಡಿದೆ, ನೈಟ್ ಎಸ್ಕೇಪ್ ಆದೆ. ಇನ್ನಿಲ್ಲಿ ಇರಬಾರ್ದು, ನಮ್ಮಪ್ಪ ಇಷ್ಟೊಂದು ಅವಮಾನ ಮಾಡ್ತಾನೆ, ಏನಾದರೂ ಮಾಡಿ ನಾನು ಅಚೀವ್ ಮಾಡಿಬಿಡ್ಬೇಕು. ಆಮೇಲೆ ನಮ್ಮಪ್ಪ ಡೈಲಿ ಬೈಯೋದಕ್ಕೆ ಏನು ಮಾಡ್ತಿದ್ದೆ, ನಾನು ನಮ್ಮಪ್ಪನ ವಿಲನ್ ಮಾಡಿ ಒಂದು ನಾವೆಲ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನಮ್ಮಪ್ಪನ ವಿಲನ್ ಮಾಡಿಕೊಂಡು ನೈಟ್ ಕುತ್ಕೊಂಡು ನಾನು ಒಬ್ಬನೇ ಕುತ್ಕೊಂಡು, ನಮ್ಮ ತಾತ ಇರೋರು ಅವ್ರ ಜೊತೆ ಕುತ್ಕೊಂಡು ಬರೆಯೋದು. ನಾನು ಪುಸ್ತಕ ಬುಕ್ಸ್ ಪರ್ಚೇಸ್ ಮಾಡ್ಕೊಂಡಿದ್ದೆ. ನಂಗೆ ನೀಟಾಗಿರ್ಬೇಕು ಬುಕ್ಕು. ಆ ಬುಕ್ ನೋಡಿದ್ರೆ ನನಗೇನೋ ಇದು ಎಲ್ಲ ಕ್ಲೀನಾಗಿ ಅಷ್ಟೊತ್ತಿಗೆ ಒಂದು ನಾವೆಲ್ಲ ಬರ್ಕೊಂಡಿದ್ದೆ. 4-5 ಬುಕ್ಸ್ ಬರೆದುಬಿಟ್ಟಿದೆ. ಈ ಬರೆಯೋದು ಮತ್ತು ಓದೋದು ಎರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದೆ. ಇದು ನನಗೆ ರಕ್ತಗತವಾಗಿ ಹ್ಯಾಂಡ್ ರೈಟಿಂಗು ಮತ್ತು ನಾಲೆಡ್ಜು, NT ಜಯರಾಮ್ ರೆಡ್ಡಿ ಸ್ಕ್ರಿಪ್ಟ್ಗಳು ಸ್ಟಡಿ ಮಾಡಿದ್ದು, ಇವೆಲ್ಲವೂ ಈ 5 ವರ್ಷದಲ್ಲಿ ಕೆಲಸದ ಜೊತೆಗೆ ಇದು ನನಗೆ ಒಳಗಡೆ ಇನ್ನರ್ ಬಂದಿತ್ತು. ಈಗ ಜಯರಾಮ್ ರೆಡ್ಡಿ ಸರ್ ಮನೆಗೆ ಹೋದೆ ಈವ್ನಿಂಗು. ಸರ್ ನಾನಿನ್ನು ಹೋಗಲ್ಲ. ಅವತ್ತು ಬಂದಿದ್ದು ಪಾರ್ವತಿ ಸೀರಿಯಲ್ ಬಿಟ್ಟು ಅವ್ರಿಗೆ ಏನೋ ಆಪ್ರೇಷನ್ ಆಗಿತ್ತು, ಮನೆಗೆ ಬಂದಿದ್ದರು. ಸರ್ ಏನೋ ಅಂದರು, ಯಾಕೋ ಚಂದ್ರು ಅಂದರು. ನಾನು ನಮ್ಮ ಅಪ್ಪನ ಮೇಲೆ ಜಗಳ ಆಡ್ಕೊಂಡ್ಬಂದಿದ್ದೀನಿ, ಸಾಯ್ಸಾಕ್ಬಿಡ್ತಾರೆ ಸರ್ ನಾನು ಹೋದ್ರೆ. ಇನ್ನು ನಾನು ನಿಮ್ಮ ಮನೇಲಿ ನಾನು ಕೆಲಸ ಕೊಡಿ, ಇಲ್ಲಾಂದ್ರೆ ಸಿನಿಮಾದಲ್ಲಿ ನಾನು ಸೇರಿಸಿ ಅಂದೆ. ಸಿನಿಮಾದಲ್ಲಿ ಏನೋ ಮಾಡ್ತೀನಿ ನಾನು, ಚಡ್ಡಿ ನನ್ನ ಬಟ್ಟೆ ಎಲ್ಲ ನೋಡಿದ್ರೆ ಸಿನಿಮಾದಲ್ಲಿ ಏನೋ ಮಾಡ್ತೀಯ ನೀನು. ಸರ್ ನೀವು ನಂಬಲ್ಲ, ನನಗೆ ಒಂದು ಶರ್ಟು ಇರಲಿಲ್ಲ ಸರ್. ನಾನು 5 ವರ್ಷದಲ್ಲಿ ಏನೋ ಅರ್ಧೋಗಿರೋ ನಮ್ಮ ಅಪ್ಪಂದೇ ಹಾಕೊಂಡು ಹೋಗ್ತಿದ್ದೆ ಶರ್ಟು. ನನಗೆ ಅಂತ ಒಂದು ಶರ್ಟು ಇರಲಿಲ್ಲ, ನೀವು ನಂಬಬೇಕು. ಒಂದು ನಮ್ಮ ಅಪ್ಪನ ಬನಿಯನ್ ಹಾಕೋತಿದ್ದೆ, ನಮ್ಮ ಅಪ್ಪನ ಚಡ್ಡಿ ಹಾಕೊಳ್ತಿದ್ದೆ. ಏನು ಟೌನ್ಗೆ ಹೋಗಬೇಕು ಅಂತಂದರೆ ನಮ್ಮ ಅಪ್ಪಂದೇ ಶರ್ಟ್ ಹಾಕ್ಕೊಳ್ತಿದ್ದೆ. ಆಮೇಲೆ ಏಜ್ ಬೇರೆ, ನಾವು ಅವಾಗ ಚಡ್ಡಿ ಎಲ್ಲ ಇರೋದಲ್ವಾ, ಸ್ವಲ್ಪ ನಡ್ಕೊಂಡು ಹೋಗ್ಬೇಕಂತ ಮುಜುಗರ ಅನ್ಸೋದು. ಅವಾಗ ನಮ್ಮ ಟವಲ್ ಇರೋದಲ್ವಾ, ಟವಲ್ನ ಮೇಲೆ ಹಾಕಿ ಟವಲ್ ಕಟ್ಕೋತೀವಿ. ಆಫ್ ಟವಲ್ ಮೇಲೆ ಇರೋದನ್ನು ಜಸ್ಟ್ ಊರಲ್ಲಿ ಪಾಸ್ ಆಗೋರು ಟವಲ್ ಕಟ್ಕೋತಿದ್ವಿ ನಾವು. ಸೊ ಈ ಕಾನ್ಸೆಪ್ಟಲ್ಲಿ ಅದೇ ನಾನು ಜಯರಾಮ್ ರೆಡ್ಡಿ ಸರ್ಗೆ ಹೇಳಿದೆ. ಜಯರಾಮ್ ರೆಡ್ಡಿ ಸರು ಯಾಕೋ ಬಿಟ್ಟೋಗಲ್ಲ ಅಂದ್ಕೊಂಡು ಅವ್ರಿಗೆ ಕುತ್ಕೊಂಡ್ಬಿಟ್ಟೆ ನಾನು. ಇವತ್ತರ ಗುರುಗಳ ನಾನು ಹೋಗಲ್ಲ, ನೀವು ಇಲ್ಲ ಏನು ಕೆಲಸ ಇರಲ್ಲಪ್ಪ, ನೀನೇನು ಮಾಡ್ತೀವಿ ಸಿನಿಮಾದಲ್ಲಿ ಅಂದರು. ನನಗೆ ಏನಾಗಬೇಕು ಅಂತ ನನಗೆ ಗೊತ್ತಿಲ್ಲ. ಸಿನಿಮಾ ಗೊತ್ತಷ್ಟೇ. ಸಿನಿಮಾದಲ್ಲಿ ಏನೇನು ಡಿಪಾರ್ಟ್ಮೆಂಟ್ ಇದೆ, ಎಡಿಟರ್ ಆಗಬೇಕಾ, ಡೈರೆಕ್ಟರ್ ಆಗಬೇಕಾ, ಹೀರೋ ಆಗಬೇಕಾ, ಏನಂತ ಗೊತ್ತಿಲ್ಲ. ಅಲ್ಲಪ್ಪ ನೀನೇನಾಗಬೇಕು, ಏನು ನೀವು ಲೈಟ್ ಬೇಕಾದ್ರೆ ಎತ್ತೀನಿ ಗುರುಗಳೇ. ಸರ್ ನಾನು 200 kg 150 kg ಮೂಟೆ ನಿಲ್ಲಿಸಿ ಎತ್ಕೊಂಡ್ಬಿಡ್ತಿದ್ದೆ ನಾನು, ರೇಷ್ಮೆ ಸೊಪ್ಪು ಮೂಟೆಗಳು ಸಾಕಷ್ಟು ಆಗಿದ್ದು ನಾನು. ಹೆವಿ ಲೈಟು ಗೀಟ್ ಎಲ್ಲ ಎತ್ತೀನಿ ಗುರುಗಳೇ, ಅದು ಎತ್ತೀನಿ ಗುರುಗಳೇ, ಇದು ಹಂಗಲ್ಲ ಕಣ, ಲೈಟು ಗೀಟ್ ಎತ್ತಕ್ಕಾಗಲ್ಲ, ನೀನು ಏನಾಗಬೇಕು ಅಂತ. ಏನಾದರೂ ಸರಿ ಗುರುಗಳೇ ನೀವು ಹೇಳಿ ಅದು ಹಾಕ್ತೀನಿ ಅಂತ ಅವ್ರಿಗೆ ತಲೆನೋ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.